ನನ್ನದಾದಂತಹ ವಸ್ತುಗಳನ್ನ ನಾನು ಕೊಡಬೇಕಾಗತ್ತೆ ಹೊರತು ನನ್ನದು ಅಂತ ಏನಿದೆ ಪ್ರಪಂಚದಲ್ಲಿ ಖಂಡಿತವಾಗ್ಲೂ ಏನೂ ಇಲ್ಲ. ನನ್ನಲ್ಲಿರುವಂತದ್ದು ನನ್ನಲ್ಲಿ ನಾನು ಭಗವಂತನಿಗೆ ಕೊಡೋಕ್ ಸಾಧ್ಯ ಆಗಿರುವಂತದ್ದು ಒಂದೇ ಒಂದು ಏನು ಅಂದ್ರೆ ನನ್ನ ವಸ್ತು ಯಾವುದಿದೆ ಅಂದ್ರೆ ನನ್ನಲ್ಲಿರುವಂತಹ ನಿಷ್ಕಲ್ಮಶವಾದಂತಹ ಭಕ್ತಿ, ಅದು ಒಂದು ಮಾತ್ರ ಕೊಡೋಕ್ ಸಾಧ್ಯ ಆಗತ್ತೆ. ಇನ್ನೊಂದೇನಾಗತ್ತೆ ಅಂದ್ರೆ ಇಲ್ಲಿ ಹರಕೆ ಅಂತ ಬಂದಾಗ ಅಲ್ಲಿ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಗಮನಿಸ್ಕೋಬೇಕಾಗತ್ತೆ. ಏನ್ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಇಲ್ಲಿ, ಈಗಾದ್ರೆ ಎಲ್ಲಾ ದೇವರುಗಳಿಗೂ ಹೋಗಿ ಎಲ್ಲಾ ಶಕ್ತಿ ಪೀಠಗಳು ಆಗಿರಬಹುದು ಅಥವಾ ತುಂಬಾನೇ ಪವರ್ಫುಲ್ ಇರುವಂತಹ ದೇವರು ಅದು ಇದಂತೆಲ್ಲ ಹೇಳ್ತಾರೆ. ಬಟ್ ಆದ್ರೆ ಇಲ್ಲಿ ಹರಕೆ ಅಂತ ಬಂದಾಗ ಒಂದು ಕೊಡೋದು ಒಂದು ತಗೊಳ್ಳೋದು ಅಂತ ಬಂದಾಗ ನಮಗೆ ಇಲ್ಲಿ ಶಕ್ತಿಗಳ ಅರಿವಿರಬೇಕು. ಏನು ಶಕ್ತಿಗಳು ಅಂತ ಹೇಳಿದ್ರೆ ದೇವರು ಬೇರೆ, ದೇವತೆ ಬೇರೆ, ಶಕ್ತಿಗಳು ಬೇರೆ. ದೇವತೆಗಳು ಯಾರಾಗ್ತಾರೆ ಅಂದ್ರೆ ಇಂದ್ರ ವರುಣ ಅವರುಗಳೆಲ್ಲ ದೇವತೆಗಳಾಗ್ತಾರೆ. ದೇವರು ಯಾರು ಅಂತ ಹೇಳಿದ್ರೆ ಪರಮೇಶ್ವರ ಆಗಿರಬಹುದು, ವಿಷ್ಣು ಆಗಿರಬಹುದು, ಅವರೆಲ್ಲ ದೇವರ ಸಾಲಿನಲ್ಲಿ ನಿಲ್ತಾರೆ. ಶಕ್ತಿಗಳು ಅಂತ ಬಂದಾಗ ಒಂದು ಕೆಲಸ ಸಾಧನೆಗೋಸ್ಕರ ಉತ್ಪತ್ತಿಯಾದಂತಹ ಎನರ್ಜಿಗಳನ್ನ ಶಕ್ತಿಗಳು ಅಂತ ಕರೀತಾರೆ. ಆ ಶಕ್ತಿಗಳಿಗೆ ಏನು ಅಂತ ಹೇಳಿದಾಗ ಒಂದು ಕೊಡಬೇಕು, ಅದರಿಂದ ನಾವು ಒಂದು ಪಡ್ಕೋಬೇಕು. ಆದ್ರೆ ಪರಮೇಶ್ವರನ್ ನೀವು ಧ್ಯಾನ ಮಾಡಿ ಸಾಕು. ಬಟ್ ಆದ್ರೆ ಇಲ್ಲಿ ಶಕ್ತಿಗಳಿಗೂ ದೇವರುಗಳಿಗೂ ದೇವತೆಗಳಿಗೂ ಈಗಿನ ಜನರೇಷನ್ ಅವ್ರಿಗೆ ವ್ಯತ್ಯಾಸಗಳು ಗೊತ್ತಿಲ್ಲದಿರೋದ್ರಿಂದ ದೇವತೆಗಳ ಹತ್ರನೂ ಹರಕೆ ಮಾಡ್ಕೊಳ್ಳೋದು, ದೇವರ ಹತ್ರನೂ ಹರಕೆ ಮಾಡ್ಕೊಳ್ಳೋದು, ಶಕ್ತಿಗಳ ಹತ್ರನೂ ಹರಕೆ ಮಾಡ್ಕೊಳ್ಳೋದು. ಇಲ್ಲಿ ಶಕ್ತಿಗಳಾಗಿರಬಹುದು, ಶಕ್ತಿಗಳು ಅಂದಾಗ ನೀವು ಯಾವ್ದನ್ನ ಕನ್ಸಿಡರ್ ಮಾಡ್ಕೋಬಹುದು ಅಂತ ಹೇಳಿದಾಗ ನಾನು ಕಾರಣೋತ್ಪತ್ತಿ ಅಂತ ಹೇಳಿದೆ. ಒಂದು ಕಾರಣಕ್ಕೋಸ್ಕರ ಉತ್ಪತ್ತಿಯಾದಂತಹ ಒಂದು ದೇವ ಅಥವಾ ದೇವಿ ಇರಬಹುದು. ಕಾರಣಗಳಿರ್ಬೇಕು. ಯಾಕಂದ್ರೆ ಪರಮೇಶ್ವರ ಉತ್ಪತ್ತಿ ಆಗೋದಕ್ಕೆ ಯಾವ ಕಾರಣನೂ ಇಲ್ಲ, ವಿಷ್ಣು ಉತ್ಪತ್ತಿ ಆಗೋದಕ್ಕೆ ಯಾವ ಕಾರಣವೂ ಇಲ್ಲ. ಯಾಕಂದ್ರೆ ಅವರೆಲ್ಲ ಹೇಗೆ ಬಂದ್ರು ಅಥವಾ ಹೇಗೆ ಅವರ ಒಂದು ಉತ್ಪತ್ತಿಗಳಾಯ್ತು ಅನ್ನೋದು ಖಂಡಿತವಾಗ್ಲೂ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿ ಉಲ್ಲೇಖ ಕೊಟ್ಟರು ಕರೆಕ್ಟಾಗಿ ಅದು ಅದೇ ಸರಿಯಾ ಅನ್ನೋದು ತುಂಬಾ ಇವತ್ತಿನವರೆಗೂ ಬಹಳ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಆ ತರ ನೋಡ್ಕೊಂಡು ಬಂದಾಗ ಶಕ್ತಿಗಳು ಅಂತ ಬಂದಾಗ ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಒಂದು ಕೊಡ್ಲೇಬೇಕು. ಫಾರ್ ಎಕ್ಸಾಂಪಲ್ ಕಾಳಿ ಆಗಿರಬಹುದು, ಚಾಮುಂಡಿ ಆಗಿರಬಹುದು, ಮೀನಾಕ್ಷಿ ಆಗಿರಬಹುದು, ಕನ್ಯಾಕುಮಾರಿ ಆಗಿರಬಹುದು, ಹಲವಾರು ಜನ ಇದ್ದಾರೆ, ಕಾಮಾಕ್ಷಿ ಆಗಿರಬಹುದು, ವಿಶಾಲಾಕ್ಷಿ. ಇದೆಲ್ಲ ಶಕ್ತಿ, ಒಂದು ಕಾರಣಕ್ಕೋಸ್ಕರ ಉತ್ಪತ್ತಿ ಆಗಿರತಕ್ಕಂತಹ ಒಂದು ಶಕ್ತಿಗಳು. ಅವುಗಳಿಗೆ ಏನು ಅಂತ ಹೇಳಿದ್ರೆ ಒಂದು ಕೊಡ್ಲೇಬೇಕು, ಒಂದು ತಗೊಳ್ಳೇಬೇಕು. ನೋಡಿ, ಸ್ವಲ್ಪ ಹಳ್ಳಿ ಪ್ರದೇಶಗಳಿಗೆ ಅಲ್ಲೇನಾದ್ರೂ ಹೋದಾಗ ಅಲ್ಲಿ ಗ್ರಾಮವನ್ನ ಕಾಯ್ತಿರುವಂತಹ ಗ್ರಾಮ ದೇವತೆಗಳಿರ್ತಾರೆ. ಅಲ್ಲ ಹೋಗ್ತಾರೆ, ನಿನ್ಗೇನೋ ಒಂದು ನಾನು ಹರಕೆ ಕಟ್ಕೊಳ್ತೀನಿ, ಒಂದು ಮಡ್ಲಕ್ಕಿ ಕೊಡ್ತೀನಿ, ಅಥವಾ ನಿನ್ನ ಉತ್ಸವ ಮಾಡಿಸ್ತೀನಿ, ನನಗೆ ಮಳೆ ಬರ್ಸು, ಆ ರೀತಿ ಎಲ್ಲ ಇರ್ತವೆ. ಅದನ್ನ ಅರ್ಥ ಮಾಡ್ಕೋಬೇಕು. ದೇವರುಗಳಿಂದ ನಾವು ಯಾವುದೇ ಕಾರಣಕ್ಕೂ ದೇವರಿಗೆ ಕೊಟ್ಟರು ನಮಗೆ ಕೊಟ್ಟೇ ಕೊಡ್ತಾನೆ, ಕೊಡದೇ ಇದ್ರು ಸಹ ನಮ್ಗೆ ನಮ್ಮ ಕರ್ಮಾನುಫಲ ಏನ್ ಕೊಡ್ಬೇಕು ಅದನ್ನ ಕೊಟ್ಟೇ ಕೊಡ್ತಾನೆ. ಆದ್ರೆ ಶಕ್ತಿಗಳು ಅಂತ ಬಂದಾಗ ಏನಾಗತ್ತೆ, ಅಲ್ಲಿ ಆ ಶಕ್ತಿಗಳಿಗೂ ಶಕ್ತಿ ತುಂಬಿಸುವಂತಹ ಕೆಲಸಗಳು ಮಾಡಬೇಕು ಅಂದ್ರೆ ಹರಿಕೆಗಳ ಮುಖಾಂತರ. ಫಾರ್ ಎಕ್ಸಾಂಪಲ್, ಇವಾಗ ಯಾರೋ ಒಬ್ರಿಗೆ ಏನೋ ಒಂದು ಕೆಲಸ ಮಾಡ್ಕೊಡ್ಬೇಕು ನೀವು ಅಂತ ಅನ್ಕೊಳ್ಳಿ. ಆ ಕೆಲಸವನ್ನ ಅವ್ರು ಮಾಡ್ಕೊಡ್ಬೇಕು ಅಂದ್ರೆ ಅವ್ರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ನೀವು ನಡ್ಕೋಬೇಕಾಗತ್ತೆ. ಅದೇ ಹರಕೆಗಳು. ಇಲ್ಲಿ ಶಕ್ತಿಗಳಂತ ಬಂದಾಗ ನೋಡಿ, ಗ್ರಾಮ ದೇವತೆಗಳಾಗಿರ್ಬೋದು, ಕೆಲವೊಂದು ಗ್ರಾಮ ದೇವತೆಗಳು ಅಂತ ಬಂದಾಗ ಆ ಒಂದು ಸೀಮಿತ ಪ್ರದೇಶಕ್ಕಷ್ಟೇ ಅದರ ಶಕ್ತಿಯ ಸಂಚಲನ ಇರುತ್ತೆ, ಆ ಸೀಮಿತ ಪ್ರದೇಶದಲ್ಲಷ್ಟೇ ಅದರ ಮಾತುಗಳು ನಡೆಯುತ್ತವೆ. ಸೊ ಆ ತರ ನೋಡ್ಕೊಂಡು ಬಂದಾಗ ಆ ಹರಿಕೆಗಳ ಒಂದು ವಾಡಿಕೆಗಳು ಆಗ್ಲಿಂದ ನಡ್ಕೊಂಡು ಬಂದಿದ್ದಾವೆ. ನೋಡಮ್ಮ, ನಾನು ನಿನ್ಗೆ ಮಡ್ಲಕ್ಕಿ ಕೊಡ್ತೀನಿ, ಇಲ್ಲ ಪೊಂಗಲ್ ಮಾಡ್ತೀನಿ, ಅಥವಾ ಇನ್ಯಾವುದೋ ಬಲಿಕ್ರಮಗಳನ್ನ ಕೊಡ್ತೀನಿ. ಈ ರೀತಿಯಾಗಿ ಆ ದೇವಿ ಏನ್ ಸ್ವೀಕಾರ ಮಾಡ್ತಾಳೋ ಅದರ ಅನುಸಾರವಾಗಿ ಒಂದು ಹರಿಕೆಗಳು ವಾಡಿಕೆಗಳು ನಡ್ಕೊಂಡು ಬಂದಿದ್ದಾವೆ. ಅದನ್ನ ನೋಡ್ಕೊಂಡು ಬಂದಾಗ ಇದೇ ಕಾಲಘಟ್ಟದಲ್ಲಿ ಪ್ರಾರಂಭ ಆಯ್ತು, ಇಂಥವ್ರೇ ಪ್ರಾರಂಭ ಮಾಡಿದ್ರು, ಅದೆಲ್ಲ ಬಹಳ ಕಷ್ಟ. ಅದು ಯಾಕಂದ್ರೆ ಕೋಟಿ ಕೋಟಿ ವರ್ಷಗಳಿಂದ ನಡ್ಕೊಂಡು ಬಂದಿರೋದ್ರಿಂದ ಯಾರು ಪ್ರಾರಂಭ ಮಾಡಿದ್ರು, ಯಾಕೆ ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರೆ ಆಕೆಯನ್ನ ಸಂತೋಷ ಪಡಬೇಕು ಅಥವಾ ಆತನನ್ನ ಸಂತೋಷ ಪಡಿಸಿದ್ರೆ ನನಗೆ ಈ ಕೆಲಸ ಆಗತ್ತೆ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು, ಅಷ್ಟೇ. ಆ ಒಂದು ಕಾರಣಕ್ಕೋಸ್ಕರ ಹರಕೆಗಳ ವಾಡಿಕೆ ನಡ್ಕೊಂಡು ಬಂದಿದೆ. ಎಸ್, ಶ್ಯಾಮ್ ಪ್ರಕಾಶ್ ಅವರಿಗೆ ಆಗ್ಲೇ ಹೇಳ್ತಾ ಇದ್ರೆ ಅಂದ್ರೆ ಹರಕೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನದ ಪ್ರಖ್ಯಾತಿ ಅಥವಾ ಒಂದು ಹಣವನ್ನ ಗಳಿಸೋ ಒಂದು ತರಾತುರಿಯಲ್ಲಿ ಅಥವಾ ಆ ಥರದಲ್ಲಿ ಇಂತಹ ದೇವರಿಗೆ ಇಂತಹ ಹರಕೆ ಮಾಡಿದ್ರೆ ಎಲ್ಲ ಅನ್ಕೊಂಡಿದ್ದೆಲ್ಲ ಈಡೇರುತ್ತೆ, ನೆರವೇರುತ್ತೆ ಅನ್ನುವಂತಹ ಗಾಳಿ ಸುದ್ದಿಯನ್ನ ಹಬ್ಬಿಸ್ತಾರಲ್ಲ, ಇದು ನಿಜಕ್ಕೂ ಕೂಡ ಭಕ್ತರಿಗೆ ಗೊತ್ತಿರೋದಿಲ್ಲ. ಅಲ್ಲಿ ನಿಜವಾಗ್ಲೂ ಆಗತ್ತಾ, ಈ ವಾಡಿಕೆ ಹಿಂದಿನಿಂದಲೂ ಇದೆಯಾ ಅಥವಾ ಈಗ ಸೃಷ್ಟಿ ಆಗಿದೆಯಾ ಅಂತ. ಎಲ್ಲ ಒಂದು ಕಡೆ ಆ ರೀತಿಯಂತಹ ಕೆಲಸಗಳನ್ನ ಮಾಡೋದಕ್ಕೆ ಮುಂದಾಗ್ತಾರಲ್ಲ. ಸೊ ಅವರ ಅಂದ್ರೆ ಈಗ ಜ್ಯೋತಿಷ್ಯರ ಅಲ್ಲಿನ ಅರ್ಚಕರಾಗಿರ್ಬಹುದು ಅಥವಾ ಅರ್ಚಕ ಮಂಡಳಿ, ಆಡಳಿತ ಮಂಡಳಿ ಆಗಿರಬಹುದು, ಸೊ ಅವರ ಮೇಲೆ ಪ್ರಭಾವ ಬೀರುತ್ತಾ ಈ ರೀತಿಯಾದಂತಹ ಸುಳ್ಳುಗಳನ್ನ ಹೇಳಿ ಹರಕೆಗಳನ್ನ ಕಟ್ಟೋದಕ್ಕೆ ಪ್ರೇರೇಪಿಸಿದ್ರೆ ಭಕ್ತರಿಗೆ? ಇಲ್ಲಿ ಮುಖ್ಯವಾಗಿ ಸಾಮಾನ್ಯವಾಗಿ ನೀವು ತುಂಬಾ ಕಡೆ ಕೇಳಿರ್ತೀರ. ಈಗಷ್ಟೇ ನಮ್ಮ ಸನ್ಮಿತ್ರದ ಹೇಳ್ದಂಗೆ ಈ ದೇವದ ಪವರ್ಫುಲ್ಲು, ಆ ದೇವದ ಪವರ್ಫುಲ್ಲು. ಇದು ಯಾವ ದೇವದ ಪವರ್ಫುಲ್ಲು ಅಂತ ಹೇಳ್ತಾರಲ್ಲ, ಅದೇ ಮೊದಲನೇ ಒಂದು ಸುಳ್ಳು ಅಂತ ಹೇಳ್ಬೋದು. ಇವಾಗ ಶೈವದ ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದು ಶಿವನಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಕ್ಕೆ ಗೋಕರ್ಣಕ್ಕೆ ಹೋಗಿ ಬಹಳ ಪವರ್ಫುಲ್ಲು. ಇನ್ಯಾವುದೋ ಹೇಳ್ತಾರೆ, ಇಲ್ಲ ನಂಜನಗೂಡು ದೇವರು ಬಹಳ ಪವರ್ಫುಲ್ಲು. ಇನ್ಯಾವುದೋ ಹೇಳ್ತಾರೆ, ಇಲ್ಲ ತಿರುಪತಿ ತಿಮ್ಮಪ್ಪನೇ ಬಹಳ ಪವರ್ಫುಲ್ಲು.
ಸೊ ಇದು ಯಾವುದೂ ಅಲ್ಲ, ಅದೆಲ್ಲನೂ ನಿಂತಿರ್ತಕ್ಕಂಥದ್ದು ನಿಮ್ಮ ಮನಸ್ಸಿನ ಮೇಲೆ ಅಷ್ಟೇ. ಖಂಡಿತವಾಗ್ಲೂ ಹೇಳ್ತೀನಿ, ದೇವದಲ್ಲಿ ಅವನು ಪವರ್ಫುಲ್ಲು, ಇವನು ಪವರ್ಫುಲ್ಲು, ಇವನು ಇದೆಲ್ಲ ವೇದ ಪುರಾಣಗಳ ಅಷ್ಟೇ. ಖಂಡಿತವಾಗ್ಲೂ ಇದನ್ನ ಕೆಲವು ಜನಗಳು ತಪ್ಪುದಾರಿಗೆ ಎಳಿಸಿ ತಾವು ಪ್ರಸಿದ್ಧಿಯನ್ನು ಪಡೀತಾರೆ ಅಥವಾ ದೇವಸ್ಥಾನಗಳಿಗೆ ಅನುಕೂಲ ಮಾಡಿಕೊಡ್ತಾರೆ ಅಷ್ಟೇ. ಖಂಡಿತವಾಗ್ಲೂ ಈ ಥರ ಆ ದೇವ್ರ ಪವರ್ಫುಲ್ಲು, ಈ ದೇವ್ರ ಪವರ್ಫುಲ್ಲು, ಇನ್ಯಾರೋ ನಮ್ಮ ಚೌಡಮ್ಮ ಪವರ್ಫುಲ್ಲು, ಇನ್ಯಾರೋ ನಮ್ಮ ಮಾರಿಕಾಂಬ ಪವರ್ಫುಲ್ಲು, ಇವಾಗ ನಿಮ್ಮ ತಂದೆ ತಾಯಿ ನಿಮಗೆ ಹೆಚ್ಚು, ನಮ್ಮ ತಂದೆ ತಾಯಿ ನಮಗೆ ಹೆಚ್ಚು. ಹೌದಾ ಅಲ್ವೋ? ಬೇರೆಯವ್ರ ತಂದೆ ತಾಯಿ ನಾವು ಹೆಚ್ಚು ಅಂತ ಹೇಳಬಾರ್ದು, ಕಮ್ಮಿ ಅಂತಾನೂ ಹೇಳಬಾರ್ದು, ನಾವು ಮಾತಾಡಕ್ಕೆ ಹೋಗ್ಬಾರ್ದು. ಬಹಳ ಕ್ಷೇಮ ಅದು ಆಕ್ಚುಲ್ ಆಗಿ. ಹಾಗಾಗಿ ಯಾವುದೇ ಇನ್ನೊಬ್ಬ ವಿಚಾರಗಳಿಗೆ ಬಂದಾಗ ನಮ್ಮಲ್ಲಿ ವೇದದಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಸೂಕ್ತನೇ ಇದೆ, ಮಂತ್ರ ಇದೆ, ಆನೋ ಭದ್ರಾಃ ಕತವೋ ಯಂತು ವಿಶ್ವತಃ ಅಂತ. ಅಂದ್ರೆ ಲೆಟ್ ದ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಆಲ್ ಸೈಡ್ಸ್ ಆಫ್ ದಿ ವರ್ಲ್ಡ್ ಅಂತ ವಿವೇಕಾನಂದರು ಇದನ್ನ ತುಂಬಾ ಕಡೆ ಕೋಟ್ ಮಾಡ್ತಾರೆ. ಎಲ್ಲ ರೀತಿಯ ಒಳ್ಳೆ ವಿಚಾರಗಳು ನಮಗೆ ಬರಲಿ ಹೊರತು ಕೆಟ್ಟ ವಿಚಾರಗಳು ನಮ್ಗೆ ಯಾವುದು ಬೇಡ ಅಂತ. ಅದು ನಮ್ಮ ಧರ್ಮದಲ್ಲಿ ಅಥವಾ ನಮ್ಮ ಸಂಪ್ರದಾಯದಲ್ಲಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಒಳ್ಳೇದಾಗಿದ್ರೆ ಅದನ್ನ ನಾವು ಸ್ವೀಕಾರ ಮಾಡತಕ್ಕಂತಹ ಬ್ರಾಡ್ ಮೈಂಡೆಡ್ನೆಸ್ ಇರಬೇಕು, ವಿಶಾಲ ಮನೋಭಾವನೆ ಇರಬೇಕು, ಸಂಕುಚಿತ ನ್ಯಾರೋ ಮೈಂಡೆಡ್ನೆಸ್ ಇರಬಾರ್ದು. ಸೊ ಇಲ್ಲಿ ಜನಗಳು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದ್ರೆ, ಈಗಷ್ಟೇ ನೀವು ಹೇಳ್ದಂಗೆನೆ ಆ ದೇವಸ್ಥಾನನ ಈ ದೇವಸ್ಥಾನ ಫೇಮಸ್ ಮಾಡೋದಕ್ಕೋಸ್ಕರ ಕೆಲವರು ಅಲ್ಲಿಗೆ ಹೋಗಿ ಬನ್ನಿ, ಇಲ್ಲಿಗೆ ಹೋಗಿ ಬನ್ನಿ. ತೀರ್ಥಕ್ಷೇತ್ರದ ಮಹಿಮೆ ಬೇರೆ, ಭಾಷೆ ಅರ್ಥ ಮಾಡ್ಕೋಬೇಕು ಜನಗಳು ಕರೆಕ್ಟಾಗಿ. ತೀರ್ಥಕ್ಷೇತ್ರದ ಮಹಿಮೆ ಬೇರೆ, ಸುಮ್ಮನೆ ಈ ದೇವ್ರ ಪವರ್ಫುಲ್ಲು ಆ ದೇವ್ರ ಪವರ್ಫುಲ್ಲು ಅನ್ನೋದು ಬೇರೆ. ಅದಕ್ಕೂ ಇದಕ್ಕೂ ನಾನು ಲಿಂಕ್ ಮಾಡ್ತಾ ಇಲ್ಲ. ತೀರ್ಥಕ್ಷೇತ್ರದ ಲೆಕ್ಕಾಚಾರ ಬಂದಾಗ ಹೌದು ಅದು ತೀರ್ಥಕ್ಷೇತ್ರವೇ. ಇವಾಗ ಕಾಶಿ ವಿಶ್ವನಾಥ ಅಂದಾಗ ಪರಮ ಪವಿತ್ರವಾದಂತಹ ಕ್ಷೇತ್ರವೇ. ವೇದವ್ಯಾಸದ ಮಹಾಭಾರತದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇಡೀ ಇರತಕ್ಕಂತಹ ಎಲ್ಲ ಪುಣ್ಯಕ್ಷೇತ್ರಗಳ ಒಂದು ಗುಂಪಿನಲ್ಲಿ 4 ತೀರ್ಥಕ್ಷೇತ್ರಗಳನ್ನು ಬಹಳ ಪವಿತ್ರ ಅಂತ ಹೇಳ್ತಾ ಇರೋದು. ಒಂದು ಇದು ಕಾಶಿ, ಇನ್ನೊಂದು ಪುಷ್ಕರ, ಇನ್ನೊಂದು ಬದರಿ, ಮತ್ತೆ ಇನ್ನೊಂದು ಪ್ರಯಾಗು. ಈ 4 ಬಹಳ ಸ್ಪಷ್ಟ. ಯಾತಕ್ಕೆ ಹೇಳ್ತಾರೆ ಅಂದ್ರೆ ಅಲ್ಲಲ್ಲಿಗೆ ಪೌರಾಣಿಕವಾದಂತಹ ಹಿನ್ನೆಲೆಗಳಿದೆ. ಈ ಲೆಕ್ಕಾಚಾರದಲ್ಲಿ ಅವ್ರು ಹೇಳಿರ್ತಾರೆ ಹೊರತು ಯಾವುದೇ ಪುರಾಣಗಳಲ್ಲಾಗ್ಲಿ, ಇತಿಹಾಸದಲ್ಲಾಗ್ಲಿ ಅಥವಾ ವೇದಶಾಸ್ತ್ರಗಳಲ್ಲಾಗ್ಲಿ ಆ ದೇವರ ಗ್ರೇಟು ಈ ದೇವರ ಗ್ರೇಟು ಅಂತ ಖಂಡಿತವಾಗ್ಲೂ ಹೇಳಿಲ್ಲ. ಅದು ಬಹಳ ಸ್ಪಷ್ಟವಾಗಿ ಜನ ಅರ್ಥ ಮಾಡ್ಕೋಬೇಕು. ಅದು ಅವರವರ ನಂಬಿಕೆಗೆ ಬಿಟ್ಟಿರ್ತಕ್ಕಂಥದ್ದು, ಅವರವರ ಇದಕ್ಕೆ ಬಿಟ್ಟಿರ್ತಕ್ಕಂಥ. ನೀವು ಸಾಮಾನ್ಯ ಎಲ್ಲೇ ಹೋಗಿ ನೋಡಿದ್ರು ಕೂಡ ಯಾರೇ ಹೇಳಿದ್ರು, ಇವಾಗ ಜ್ಯೋತಿಷಿಗಳು ಇವಾಗ ನಾವೇ ಅಕಸ್ಮಾತ್ ಹೇಳ್ತು ಅಂದ್ರು ನಿಮ್ಮ ಮನೆ ದೇವ್ರಿಗೆ ಹರಕೆ ಹೊತ್ಕೊಳ್ಳಿ ಅಂತ ಹೇಳ್ತೀವಿ ಸಾಮಾನ್ಯ. ಯಾಕೆಂದ್ರೆ ಪ್ರತಿಯೊಂದು ಮನೆಗೂ ಕೂಡ ನಮ್ಮ ಸಂಪ್ರದಾಯದಲ್ಲಿ ಏನಿದೆ ಅಂದ್ರೆ ಮನೆ ದೇವರು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಕೆಲವರಿಗೆ ಮನೆ ದೇವರು ರಾಮ ಆಗಿರ್ಬೋದು, ಕೆಲವರಿಗೆ ಮನೆ ದೇವರು ಈಶ್ವರ ಆಗಿರ್ಬೋದು, ಕೆಲವರಿಗೆ ಮನೆ ದೇವರು ಆಂಜನೇಯ ಆಗಿರ್ಬೋದು, ಕೆಲವರಿಗೆ ಮನೆ ದೇವರು ನರಸಿಂಹ ಆಗಿರ್ಬೋದು, ಕೆಲವರಿಗೆ ರಂಗನಾಥ ಆಗಿರ್ಬೋದು, ಯಾವ್ದು ಬೇಕಾದ್ರೂ ಆಗಿರ್ಬೋದು. ನಿಮ್ಮ ಮನೆ ಅಂದ್ರೆ ಏನು, ನಿಮ್ಮ ಮಕ್ಕಳಿಗೆ ಫಸ್ಟ್ ಫುಡ್ ಹಾಕಿ ಆಮೇಲೆ ಬೇರೆ ಮಕ್ಕಳಿಗೆ ಫುಡ್ ಹಾಕೋದು ಅನ್ನೋ ಅರ್ಥದಲ್ಲಿ ನಿಮ್ಮ ಮನೆ ದೇವರಿಗೆ ಫಸ್ಟ್ ತೃಪ್ತಿಪಡಿಸಿ ಆಮೇಲೆ ಬೇರೆದಕ್ಕೆ ನೀವು ಮಾಡಿ. ನಿಮ್ಮ ಮನೆ ದೇವರಿಗೆ ತೃಪ್ತಿ ಮಾಡದೆ ಬೇರೆದಕ್ಕೆ ಮಾಡ್ತೀವಿ ಅನ್ನೋದ್ರೊಳಗೆ ಏನೂ ಅರ್ಥ ಇರೋದಿಲ್ಲ. ಹಾಗಾಗಿ ಆ ಮನೆ ದೇವರಿಗೆ ಫಸ್ಟ್ ಹರಕೆ ಹೊತ್ಕೊಳ್ತಕ್ಕಂಥದ್ದು ಅನ್ನೋದು ವಾಡಿಕೆಯಲ್ಲಿ, ರೂಢಿಯಲ್ಲಿ, ಸಂಪ್ರದಾಯದಲ್ಲಿ ಬಂದಿರತಕ್ಕಂಥದ್ದು. ಓಕೆ, ಎಸ್. ವಿದ್ಯಾಶಂಕರ್ ಗುರುಗಳೇ, ಮತ್ತೊಂದು ಕಡೆ ಮನೆ ದೇವರು ಅಂತ ಕೂಡಲೇ ನೆನಪಾಗುತ್ತೆ, ಕೆಲವೊಂದು ಮನೆ ದೇವರುಗಳಿಗೆ ಬೇರೆ ದೇವರುಗಳು ಕಂಡ್ರೆ ಆಗಲ್ಲ. ಸೊ ಇಂತಹ ಒಂದು ದೇವತೆಗಳೆಲ್ಲ ಕ್ಲಾಶಸ್ ಇರುತ್ತೆ. ಸೊ ಹೀಗಾಗಿ ಇಂತಹ ಮನೆ ದೇವರು ಇರೋರು, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ದೇವರುಗಳನ್ನ ಉದಾಹರಣೆ ಕೊಡ್ತಾರೆ, ಹಿರಿಯರು ಹೇಳ್ತಿರ್ತಾರೆ. ಸೊ ಆ ಮನೆ ದೇವ್ರಿಗೆ ಆ ದೇವ್ರಿಗೆ ಹೋದ್ರೆ ನಮ್ಮ ಮನೆ ದೇವ್ರಿಗೆ ಆಗ್ ಬರಲ್ಲ, ನಮಗೆ ತೊಂದರೆ ಕೊಡುತ್ತೆ, ತಿರುಪತಿಗೆ ಹೋಗಬಾರ್ದು ಅಂತ ತುಂಬಾ ಜನ ಹಬ್ಬಿಸ್ತಾರೆ. ಹೌದು, ನಾಮದೇವರು ಶಿವನ ದರ್ಶನ ಮಾಡಬಾರ್ದು, ಈ ರೀತಿ ಎಲ್ಲ ವಾಡಿಕೆಗಳಿದೆ. ಸೊ ಅದೆಲ್ಲ ಜನಗಳ ಒಂದು ಸೃಷ್ಟಿನ ಅಥವಾ ನಿಜಕ್ಕೂ ಕೂಡ ಹೌದಾ ಸೃಷ್ಟಿ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಕೆಲವೊಂದು ಏನಾಗುತ್ತೆ ಅಂತ ಹೇಳಿದಾಗ ಇಲ್ಲಿ ನಾನು ಶಕ್ತಿಗಳು ಅಂತ ಹೇಳಿದೆ, ಗ್ರಾಮ ದೇವತೆಗಳು ಅಂತ ಬಂದಾಗ ಖಂಡಿತವಾಗ್ಲೂ ಅದಿರೋದು ಸತ್ಯ. ಯಾಕಂದ್ರೆ ಗ್ರಾಮ ದೇವತೆಗಳು ಅಂತ ಬಂದಾಗ ಅವರು ತುಂಬಾ ಪುಟ್ಟ ಶಕ್ತಿಗಳಿರ್ತಾರೆ. ಪುಟ್ಟ ಶಕ್ತಿಗಳು ಅಂತ ಹೇಳಿದ್ರೆ ಇಲ್ಲಿ ದೊಡ್ಡದು ಸಣ್ಣದು ಅನ್ನೋ ಆ ಪ್ರಶ್ನೆ ಅಲ್ಲ, ಅವರ ವ್ಯಾಪ್ತಿ ಸೀಮಿತವಾಗಿರುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್ ಈಗ ಕಾಳಿ ಅಂತ ಅಂದ್ರೆ ಅವಳು ಎಲ್ಲಾ ಕಡೆ ಇರುವಂತಹವಳು, ಕಾಲಾತೀತಳು, ಕಾಲವನ್ನ ಹಿಡಿತದಲ್ಲಿ ಇಟ್ಕೊಂಡಿರುವಂತಹವಳು ಆದಾಗ ಕಾಳಿ ಆಗಿರ್ತಾಳೆ. ಅದೇ ರೀತಿ ಅವಳು ತುಂಬಾ ಪ್ರಬಲಳು, ಪರಮೇಶ್ವರನಿಗೆ ಸವಾಲು ಹಾಕತಕ್ಕಂಥವಳು, ಅಂದ್ರೆ ಪರಮೇಶ್ವರನ ಸರಿಸಮ ನಿಂತ್ಕೊಳ್ತಕ್ಕಂಥವಳು ಶಕ್ತಿಯಾಗಿದ್ದರು. ಇಲ್ಲಿ ಕೆಲವೊಂದು ನಾನು ಕೇಳಿರುವ ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ದೇವರಿಗೆ ಆ ದೇವರು ಆಗಲ್ಲ ಅಂತ ಏನ್ ಹೇಳ್ತಾರೆ, ನಾನು ಅದನ್ನೇ ಹೇಳ್ತಿರೋದು. ಸಾಮಾನ್ಯ ಜನರಿಗೂ ಅಷ್ಟೇ, ಇಲ್ಲಿ ದೇವರು ಬೇರೆ, ದೇವತೆ ಬೇರೆ, ಶಕ್ತಿಗಳು ಬೇರೆ. ಶಕ್ತಿಗಳು ಅಂತ ಹೇಳಿದಾಗ ನೀವು ಒಂದು ಕೊಟ್ರೇನೆ ಅವು ಕೆಲಸ ಮಾಡೋದಿಲ್ಲ ಅಂದ್ರೆ ಮಾಡಲ್ಲ. ಯಾಕಂದ್ರೆ ಕೆಲವೊಂದು ಹೆಸರುಗಳು ಹೇಳಬಹುದಾಗುತ್ತೆ, ಬಟ್ ಆದ್ರೆ ಇವಾಗ ಆ ಹೆಸರುಗಳನ್ನ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಅವರನ್ನೇ ಆದಿಶಕ್ತಿ ಅಂತ ನಂಬ್ಕೊಂಡಿರುವಂತವ್ರು ಕೋಟ್ಯಾಂತರ ಜನ ಇರ್ತಾರೆ, ಲಕ್ಷಾಂತರ ಜನ ಇರ್ತಾರೆ. ಹೌದಪ್ಪ, ಏನು ನಮ್ ದೇವ್ರ ಬಗ್ಗೆ ಇವ್ರು ಹಿಂಗ್ ಮಾತಾಡ್ತಿದ್ದಾರೆ ಅಂತ ಅವ್ರ ಮನಸ್ಸಿಗೆ ಬೇಜಾರ ಆಗಬಹುದು ಅಥವಾ ಕೋಪನೂ ಬರಬಹುದು. ಅದಕ್ಕೆ ನಾನು ಹೆಸರು ಹೇಳುತ್ತಾ ಇಲ್ಲ, ಗ್ರಾಮ ದೇವತೆಗಳು ಅಂತ ಹೇಳ್ತಿದ್ದೀನಿ. ಗ್ರಾಮ ದೇವತೆಗಳು ಅಂತ ಬಂದಾಗ ಒಂದು ಊರಿಗಷ್ಟೇ ಸೀಮಿತ, ಆ ಶಕ್ತಿ ಆ ಊರ್ನ ಮಾತ್ರ ಕಾಪಾಡೋಕ್ ಸಾಧ್ಯ ಇರುತ್ತೆ. ಇವಾಗ ನೋಡಿ, ಶಕ್ತಿ ಪೀಠಗಳು ಅಂತ ಬರ್ತವೆ.
ನೋಡಿ 18 ಮತ್ತು 108 ಶಕ್ತಿಪೀಠಗಳು. 108ರಲ್ಲಿ 18 ಶಕ್ತಿಪೀಠಗಳು ತುಂಬಾ ಪ್ರಬಲವಾದದ್ದು ಅಂತ ಶಂಕರಾಚಾರ್ಯರೇ ಹೇಳ್ತಾರೆ. ಅಂಥ ಒಂದು ಶಕ್ತಿಪೀಠಗಳನ್ನು ನೋಡ್ಕೊಂಡು ಬಂದಾಗ ಸಾಕ್ಷಾತ್ ಒಂದು ಸತೀದೇವಿಯ ದೇಹಗಳ ಅಂಗಾಂಗಗಳು ಬಿದ್ದಂತಹ ಜಾಗಗಳು, ಆ ಜಾಗಗಳನ್ನ ಶಕ್ತಿಪೀಠಗಳು ಅಂತ ಮಾಡಿದ್ರು. ಆ ಶಕ್ತಿಪೀಠಗಳು ಪ್ರಪಂಚದಾದ್ಯಂತ ತಮ್ಮ ಶಕ್ತಿಯ ಪ್ರಭೆಯನ್ನ ಚಾಚೋದಕ್ಕೆ ಶಕ್ತವಾಗಿರ್ತವೆ. ಜೊತೆಗೆ ಸಾಕ್ಷಾತ್ ಪರಮೇಶ್ವರನ ಹೆಂಡತಿಯೇ ಆಗಿದ್ರಿಂದ ಅವಕ್ಕೆ ಪ್ರಬಲಳು ಆಗಿರ್ತಾಳೆ. ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನ ಈಡೇರಿಸುವಂಥವಳು ಆಗಿರ್ತಾಳೆ. ಅವಳಿಗೆ ಯಾವುದೇ ಅಪೇಕ್ಷೆ ಇರಲ್ಲ. ಇಲ್ಲಿ ಅಪೇಕ್ಷೆ ಅಂತ ಬಂದಾಗ ನಾನು ಹೇಳ್ತಿರೋದು ಗ್ರಾಮ ದೇವತೆಗಳು. ಗ್ರಾಮ ದೇವತೆಗಳಿಗೆ ಅಪೇಕ್ಷೆಗಳು ಬೇಕೇ ಬೇಕು. ಅವರು ಇಷ್ಟಾರ್ಥಗಳನ್ನ ಈಡೇರಿಸಿದರೆ ಮಾತ್ರ ಹರಕೆಗಳು ಒಂದು ಹರಕೆ ಕಟ್ಕೊಂಡ್ರೆ ಮಾತ್ರವೇ ಏನಾಗುತ್ತೆ, ಅವ್ರಿಗೆ ಒಳ್ಳೇದಾಗತ್ತೆ ಅಥವಾ ಕೆಡಕಾಗ್ಬೋದು. ಹರಕೆಗಳನ್ನ ಈಡೇರಿಸ್ತಾ ಇದ್ರೆ ಕೆಡಕಾಗುವಂತ ಸಾಧ್ಯತೆಗಳು ಬಹಳಷ್ಟು ನಾನು ನೋಡ್ಕೊಂಡು ಬಂದಿದ್ದೀನಿ. ಇಲ್ಲ ಅಂತ ತಳ್ಳು ಹಾಕೋಕ್ ಸಾಧ್ಯನೇ ಇಲ್ಲ. ಇಲ್ಲಿ ಜನಕ್ಕೆ ಅರ್ಥ ಆಗದಿರುವಂಥದ್ದು ಏನು ಅಂದ್ರೆ, ಆದಿಶಕ್ತಿಗೂ ಗ್ರಾಮ ದೇವತೆಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರುವಂತಹದ್ದು. ಆದಿಶಕ್ತಿಗಳ ಹೆಸರನ್ನೆಲ್ಲ ತಗೊಂಡು ಬಂದು ಗ್ರಾಮ ದೇವತೆಯ ಗ್ರಾಮಕ್ಕೆ ಹೆಸರಿಟ್ಟು ಆದಿಶಕ್ತಿ ಮತ್ತೊಂದು, ಆದಿಶಕ್ತಿ ಇನ್ನೊಂದು, ಇವಳೇ ಆದಿಶಕ್ತಿ, ಇವಳೇ ಚಾಮುಂಡಿ, ಇವಳೇ ಭದ್ರಕಾಳಿ, ಆ ಥರ ತುಂಬ್ಕೊಂಡ್ಬಿಟ್ಟು ಜನಕ್ಕೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಜನಕ್ಕೆ ಮೋಸ ಹೋಗ್ತಿದ್ದಾರೆ ಅಷ್ಟೇ. ಅರ್ಥಗಳನ್ನ ತಿಳಿಸೋದ್ರಲ್ಲಿ ಎಲ್ಲೋ ನಾವು ಹಿಂದ್ಗಡೆ ಬಿಟ್ಬಿಟ್ಟಿದೀವಿ. ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವರು ಸಹ ಹಿಂದೆ ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರ ಮನಸ್ಸಿನಲ್ಲಿ ಇವಾಗ ಆಗ್ಲೇ ಹೇಳಿದಾಗೆ ಶರ್ಮಾಜಿ ಹೇಳ್ತಾ ಇದ್ರು, ಒಂದ್ ಮನಸ್ಸಿನಲ್ಲಿ ನಮಗೆ ನಾವೇ ಶ್ರೇಷ್ಠ. ಇವಾಗ ನೋಡಿ, ಒಂದೊಂದು ಪರಂಪರೆನಲ್ಲೂ ಸೌರ ಪರಂಪರೆ ಅಂತ ಬಂದಾಗ ಸೂರ್ಯನೇ ಪರಮೋಚ್ಚ ದೇವ ಅಂತ ಹೇಳ್ತಾರೆ. ಶಾಕ್ತ ಪರಂಪರೆ ಅಂತ ಬಂದಾಗ ದೇವಿನೇ ಪರಮ ಅಂತ ಹೇಳ್ತಾರೆ. ಇನ್ನು ಶೈವರಲ್ಲಿ ಬಂದಾಗ ಈಶ್ವರನೇ ಅಂತ ಹೇಳ್ತಾರೆ. ವೈಷ್ಣವರಲ್ಲಿ ಬಂದಾಗ ಹರಿನೇ ಸರ್ವೋತ್ತಮ ಅಂತ ಹೇಳ್ತಾರೆ. ಒಂದೊಂದು ಪರಂಪರೆನಲ್ಲೂ ಇವಾಗ ಶಾಕ್ತ ಅಂತ ತಗೊಂಡಾಗ, ಆಗ್ಲೇ ಗಾಣಪತ್ಯ ಅಂತ ತಗೊಂಡಾಗ ಗಣೇಶನೇ ಶ್ರೇಷ್ಠ ಅಂತ ಹೇಳ್ತಕ್ಕಂಥದ್ದಿರಬಹುದು. ಹಾಗೇನೆ ಸುಬ್ರಹ್ಮಣ್ಯನ್ನೇ ಶ್ರೇಷ್ಠ ಅಂತ ಹೇಳ್ತಕ್ಕಂಥ ಪರಂಪರೆಗಳಿದ್ದಾವೆ. ಆಯಾ ಪರಂಪರೆಗಳ ಅನುಸಾರ ಅವ್ರವ್ರ ಮನಸ್ಸಿನಲ್ಲಿ ಅದು ಕೂತ್ ಬಿಟ್ಟಿರುತ್ತೆ. ಆಗ್ಲೇ ಹೇಳಿದಾಗೆ ನನ್ನ ತಂದೆ ತಾಯಿಗಳು ನನಗೆ ಗ್ರೇಟ್, ಪಕ್ಕದ ಮನೆ ತಂದೆ ತಾಯಿಗಳು ಅವ್ರ ಮಕ್ಳಿಗೆ ಅವ್ರ ಗ್ರೇಟ್. ಇಲ್ಲಿ ಅಂತ ಬಂದಾಗ, ಹರಕೆ ಅಂತ ಬಂದಾಗ ನೀವು ಏನೇ ಮಾಡ್ಕೊಳ್ಳಿ, ಕೋರಿಕೆ, ಅಮ್ಮ ಅಥವಾ ಅಪ್ಪ ಇದನ್ನ ನನಗೆ ಈಡೇರಿಸಿಕೊಡು, ನನ್ನ ಬಯಕೆಗಳನ್ನ ಈಡೇರಿಸಿಕೊಡು. ಅಲ್ಲಿ ನಾವೆಂತ ತಪ್ಪು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹರಕೆಗಳನ್ನ ಕಟ್ಕೊಳ್ಳೋದ್ರಲ್ಲೂ ಕೆಲವೊಬ್ರು ಹೇಗೆ ಹರಕೆಗಳನ್ನ ಕಟ್ಕೊಂಡ್ಬಿಡ್ತಾರೆ ಅಂದ್ರೆ, ನನ್ನ ಜೀವ ಇರೋವರೆಗೂ ನಿನಗೆ ಸೇವೆ ಮಾಡ್ತೀನಿ. ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಥರ ಹರಕೆಗಳನ್ನ ಮಾಡ್ಕೊಳ್ಳೋದು ತುಂಬಾನೇ ಸುಲಭ. ಮಾಡ್ಕೊಂಡ ನಂತರ ಫಾರ್ ಎಕ್ಸಾಂಪಲ್ ಅವ್ರಿಗೆ ಇದ್ದಕ್ಕಿದ್ದಾಗ ಹಾಸಿಗೆ ಇಡಿದ್ರು, ಆ ಕೆಲಸ ಮಾಡಕ್ಕಾಗಲ್ಲ. ಅವಾಗ ಏನ್ ಮಾಡ್ತೀರಾ? ಹರಕೆಗಳನ್ನ ಕಟ್ಕೊಳ್ಳೋದು ಸುಲಭ, ಆದ್ರೆ ಅದನ್ನ ಈಡೇರಿಸುವಂತದ್ದು ಹರಕೆಗೆ 12 ವರ್ಷ ಅಂತೆ. ಕೆಲವೊಬ್ರು ಮನುಷ್ಯನ ಸಹಜ ಗುಣದಿಂದ ಏನ್ ಮಾಡ್ತಾರೆ, ಅವ್ರವ್ರ ಮನಸ್ಸಿಗೆ ಬಂದ ಹಾಗೆ ಏನೇನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಹರಕೆಗಳನ್ನ ಕಟ್ಕೊಳ್ಳೋದು, ಕೆಲಸ ಮುಗಿದ ತಕ್ಷಣ ದೇವರ ಕಡೆ ಗಮನ ಕೊಡೋದೇ ಇರೋದು, ಇನ್ನು ಹಲವಾರು ವಿಚಾರಗಳನ್ನ ಮಾಡ್ತಾರೆ. ಅದ್ರಿಂದ ಏನೇನ್ ಆಪತ್ತುಗಳು ಬರ್ತವೆ, ಯಾಕೆ ತೊಂದರೆಗಳು ಕೊಡ್ತಾರೆ, ಮುಂದಿನ ಒಂದು ಭಾಗದಲ್ಲಿ ತಿಳಿಸ್ಕೊಳ್ಳೋಣ. ಎಸ್ ವೀಕ್ಷಕರೇ, ಹರಕೆಗಳಿಂದ ಆಗುವಂತಹ ಅನಾಹುತಗಳೇನು, ತೊಂದರೆಗಳೇನು, ನಿಜಕ್ಕೂ ಕೂಡ ಆ ಒಂದು ಹರಕೆಯಿಂದ ಪ್ರಾಪ್ತಿಯಾಗಿರೋ ಫಲ ವಾಪಸ್ ತೆಗೆದುಕೊಳ್ತಾನ ಭಗವಂತ? ಹಾಕಿದ್ರೆ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನ ಕೊಡ್ತಾನೆ? ಎಸ್ ಶ್ಯಾಮ್ ಪ್ರಕಾಶ್ ಶರ್ಮಾ ಅವರೇ, ಸಾಮಾನ್ಯವಾಗಿ ಮಕ್ಕಳು ಒಳ್ಳೆ ದಾರಿಗೆ ಹೋಗ್ಲಿ ಅಥವಾ ಒಳ್ಳೆ ಕೆಲಸ ಸಿಗ್ಲಿ ಮಗನಿಗೋ ಮಗಳಿಗೋ ಅಥವಾ ಮದುವೆ ಆಗ್ಲಿ ಅಂತ ತಂದೆ ತಾಯಿಗಳು ಮಕ್ಕಳ ಹೆಸರಲ್ಲಿ ಹರಕೆ ಮಾಡ್ತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ? ಬೇರೆಯವರ ಹೆಸರಲ್ಲಿ ಅಪ್ಪ ಅಮ್ಮ ಮಾಡ್ಬೋದಾ, ಅಥವಾ ಮಕ್ಕಳ ಹೆಸರು ಅಪ್ಪ ಅಮ್ಮ ಅನ್ನೋದಕ್ಕಿಂತ ಜೊತೆಯಾಗಿ ಅಣ್ಣ ತಮ್ಮಂದಿರಿಗೋಸ್ಕರ ಅಥವಾ ಅಕ್ಕ ತಂಗಿಯರಿಗೋಸ್ಕರ ಬೇರೆ ಬೇರೆಯವ್ರ ಹರಕೆ ಹೊರೋದು ಎಷ್ಟರ ಮಟ್ಟಿಗೆ ಸರಿ? ಆ ರೀತಿಯಂತಹ ವಾಡಿಕೆ ಒಳ್ಳೇದಾಗತ್ತಾ, ಅಥವಾ ಮುಂದಿನ ದಿನಗಳಲ್ಲಿ ಏನಾದರೂ ಫಲ ಸಿಗದೇ ಇರೋ ಚಾನ್ಸಸ್ ಇರಬಹುದಾ? ಹೇಗೆ? ಇನ್ನೊಬ್ಬರ ಹೆಸರಲ್ಲಿ ಹರಕೆ ಹೊತ್ಕೊಳ್ಳೋದ್ರೊಳಗೆ ತೊಂದರೆ ಏನೂ ಇಲ್ಲ, ಹೊತ್ಕೋಬೋದು. ಆದರೆ ಯಾವತ್ತೂ ಕೂಡ ಹರಕೆಯನ್ನು ಹೊತ್ಕೋಬೇಕಾದ್ರೆ ನಮ್ಮ ಇತಿಮಿತಿಗಳನ್ನು ನೋಡ್ಕೋಬೇಕು. ಅದು ಬಹಳ ಇಂಪಾರ್ಟೆಂಟು. ಸಾಮಾನ್ಯವಾಗಿ ಫಾರ್ ಎಕ್ಸಾಂಪಲ್ಲು, ಇವಾಗ ಆರ್ಥಿಕವಾಗಿ ಬಹಳ ಹಿಂದುಳಿತಿರ್ತಕ್ಕಂಥದ್ದು ಅಥವಾ ಮಧ್ಯಮ ವರ್ಗದವರು ಯಾರೋ ಇನ್ನೇನೋ ಹೇಳ್ತಾರೆ ಅಂತ ಅಕಸ್ಮಾತ್ ಯಾವುದೋ ಮಾತು ಕೇಳ್ಕೊಂಡು ಇನ್ನೇನೋ ತಮ್ಮ ಕೈಲಿ ಆಗದೆ ಅದನ್ನು ಹರಕೆ ಹೊತ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ವರ್ಷಾನುಗಟ್ಲೆ ಜೀವನದಲ್ಲಿ ತೊಳಲಾಡ್ತಾ ಇರ್ತಾರೆ. ಅದು ಬಹಳ ಕಷ್ಟ. ಅದು ಇವಾಗ ಸಿಂಪಲ್ ಆಗಿ ನೀವು ಹೇಳ್ದಂಗೆ ಯಾವುದೋ ಇವಾಗ ನಮ್ಮ ಮಗುಗೆ ವಿದ್ಯಾಭ್ಯಾಸ ಚೆನ್ನಾಗಾಗಲಿ, ನಾನು ಶೃಂಗೇರಿಗೆ ಬಂದು ಹೋಗ್ತೀನಿ, ಅಥವಾ ನನಗೆ ದುಡ್ಡು ಬೇಕಾಗಿದೆ ಅದಕ್ಕೋಸ್ಕರ ನಾನು ಕೊಲ್ಲಾಪುರಕ್ಕೆ ಬಂದು ಹೋಗ್ತೀನಿ, ಇಲ್ಲ ವೆಂಕಟೇಶ್ವರ, ಈ ಥರ ಸಣ್ಣ ಪುಟ್ಟ ಹರಕೆಗಳಿಗೆ ಏನೂ ತೊಂದರೆ ಇಲ್ಲ. ಈಗಷ್ಟೇ ನಮ್ಮ ವಿದ್ಯಾಶಂಕರ ಹೇಳ್ದಂಗೆ ಕೆಲವು ಸತಿ ಆಜೀವ ಪರ್ಯಂತ ಹೊತ್ಕೊಂಡ್ಬಿಡ್ತಾರೆ ಕೆಲವರು. ಅದು ಬಹಳ ಯಾಕೆಂದ್ರೆ ಆಜೀವ ಪರ್ಯಂತ ನಾನು ಬದುಕಿರೋ ತನಕ ಮಾಡ್ತೀನಿ ಅಂತ ಕೈಲಾಗದೆ ಇದ್ದಾಗ ಏನ್ ಮಾಡ್ತಾರೆ, ಅವಾಗ ಇನ್ನೊಬ್ಬರನ್ನ ಇನ್ಸಿಸ್ಟ್ ಮಾಡ್ತಾರೆ, ನೀ ಮಾಡು, ನಾ ಹೊತ್ಕೊಂಡಿದ್ದೀನಿ ಅಂತ. ಇವಾಗ ನಾನು ಹೊತ್ಕೊಂಡಿದ್ದೀನಿ ನೀ ಮಾಡು ಅಂದ್ರೆ ಅವಾಗ ಸರಿ ಹೋಗಲ್ಲ, ಅದು ಸರಿಯಾಗಲ್ಲ, ತಪ್ಪಾಗತ್ತದ. ಸಣ್ಣ ಪುಟ್ಟ ಹರಕೆಗಳು, ಇವಾಗ ಮದುವೆ ಆಗಿಲ್ಲ, ಮದುವೆ ಆಯ್ತು ಅಂದ್ರೆ ನಾನು ತಿರುಪತಿ ದರ್ಶನ ಕರ್ಕೊಂಡ್ಬರ್ತೀನಿ, ಈ ತರದೆಲ್ಲ ಸಣ್ಣ ಪುಟ್ಟ ಹರಕೆಗಳು ಬೇರೆ. ಈ ತರ ಇನ್ನೊಬ್ಬರಿಗೋಸ್ಕರ ಹರಕೆ ಹೊತ್ಕೊಂಡು ಅದನ್ನ ಇನ್ನೊಬ್ಬರ ಮೇಲೆ ಹೇರ್ತಕ್ಕಂಥದ್ದು ಇದೆಯಲ್ಲ, ಅದು ಮಾಡಬಾರ್ದು ಯಾವತ್ತೂ. ಮತ್ತೆ ಯಾವತ್ತೂ ಕೂಡ ಹರಕೆಯನ್ನ ಹೊತ್ಕೊಬೇಕಾದ್ರೆ ತಮ್ಮ ಇತಿಮಿತಿಗಳನ್ನ, ತಮ್ಮ ಒಂದು ಜೇಬನ್ನ ನೋಡ್ಕೋಬೇಕು ಯಾವಾಗ್ಲೂ. ಎಷ್ಟಕ್ಕೋ ಹರಕೆ ಹೊತ್ಕೊಂಡ್ಬಿಡಕ್ ಆಗೋದಿಲ್ಲ ಕೆಲವು ಸತಿ.
ಕೆಲವು ಸತಿ ಯಾವುದೋ ಒಂದು ಹರಕೆಯನ್ನು ಹೊತ್ಕೋಬೇಕಾದ್ರೆ ಇಲ್ಲಿಂದ ಅದು ಎಲ್ಲೋ ಒಂದು ಮಹಾರಾಷ್ಟ್ರಕ್ಕೆ ಹೋಗೋಕ್ಕಾಗಲ್ಲ ಅಂಥದ್ದು ನೀವು ಅಸ್ಸಾಂಗೆ ಹೋಗ್ಬಿಟ್ಟು ಬನ್ನಿ, ಅಲ್ಲಿ ಕಾಮಾಕ್ಷಿ ಇದೆ, ಕಾಮಾಕ್ಷಿ ಪೀಠ ಇದೆ, ತುಂಬಾ ಚೆನ್ನಾಗಿದೆ ಅಂದರೆ ಹೋಗೋಕ್ಕೆ 3 ದಿನ ಜರ್ನಿ, ಬರೋಕ್ಕೆ 3 ದಿನ ಜರ್ನಿ, ಹೋಗಿ ಬರೋಕ್ಕೆ 1 ವಾರ ಆಗುತ್ತೆ. ಆ ಥರದ್ದೆಲ್ಲ ಕೆಲವು ಸತಿ ಆಗದೆ ಇರ್ಬೋದು ಅವ್ರ ಕೈಲಿ. ಅದಕ್ಕೋಸ್ಕರ ತಮಗೆ ದೈಹಿಕವಾಗಿ ಮಾನಸಿಕವಾಗಿ ಆಗತ್ತಾ ಅನ್ನೋದನ್ನ ಫಸ್ಟ್ ನೋಡ್ಕೋಬೇಕು. ಆಗತ್ತೆ ಅನ್ನೋದೇ ಹೊತ್ತು ಇಲ್ಲ ಅಂದರೆ ಹತ್ತಿರದಲ್ಲೇ ಇವಾಗ ಬೆಂಗಳೂರಿನಲ್ಲಿ ಏನು ದೇವಸ್ಥಾನಗಳೇನು ಕಮ್ಮಿ ಇಲ್ಲ, ರೋಡ್ಗೆ 2 ದೇವಸ್ಥಾನ ಕಾಣುತ್ತೆ ಹೆಚ್ಚು ಕಮ್ಮಿ. ಸೊ ಹಾಗಾಗಿ ತೀರ್ಥಕ್ಷೇತ್ರಗಳು ಆವಾಗಲೇ ನಾ ಹೇಳ್ದಂಗೆ ತೀರ್ಥಕ್ಷೇತ್ರಗಳ ಮಹಿಮೆ ಬೇರೆ, ಅದು ಲೆಕ್ಕಾಚಾರ ಬೇರೆ. ಆ ಒಂದು ಲೆಕ್ಕಾಚಾರದಲ್ಲಿ ನೀವು ತೀರ್ಥಕ್ಷೇತ್ರಕ್ಕೆ ಹೋಗೋದಕ್ಕೆ ಖಂಡಿತವಾಗ್ಲೂ ಯಾವುದೇ ಅಭ್ಯಂತರ ಇಲ್ಲ, ಯಾವುದಕ್ಕೂ ಇಲ್ಲ. ಆದರೆ ಅಷ್ಟು ದೂರ ಹೋಗಕ್ಕೆ ಆಗದೆ ಇದ್ದಾಗ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಯಾರು ಹೇಳ್ತಾರೆ ಕಾಶಿ ವಿಶ್ವನಾಥಂಗೆ ಹರಕೆ ಹೊತ್ಕೊಳ್ಳಿ, ಕಾಶಿ ವಿಶ್ವನಾಥನ್ ತನಕ ಹೋಗಿ ಬರೋಕ್ಕಾಗಲ್ಲ, ನಿಮ್ಮನೆ ಹತ್ತಿರ ಸುತ್ತಮುತ್ತದಲ್ಲಿರ್ತಕ್ಕಂಥ ಒಂದು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಅಲ್ಲಿ ಮನಸ್ಸಿನಲ್ಲಿ ಕಾಶಿಯನ್ನ ಈಶ್ವರನಾಥನನ್ನ ಭಾವನೆ ಮಾಡ್ಕೊಳ್ತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟು. ಯಾಕೆಂದ್ರೆ ದೇವರಿಗೆ ನಾವು ಸಾಮಾನ್ಯವಾಗಿ ಹರಕೆ ಅಂದ್ರೆ ಏನು ಅಂದರೆ ಫಸ್ಟು ನಾವು ಅವನಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ, ನೀನು ಇದನ್ನು ಮಾಡಿಕೊಡು ನನಗೆ, ಆಮೇಲೆ ನಾನು ಇದನ್ನು ನಿನಗೆ ಮಾಡ್ಕೊಡ್ತೀನಿ ಅಂತ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಪ್ರಾಮಿಸ್ ಮಾಡ್ಕೊಳ್ತೀರ ನೀವಲ್ಲಿ, ಪ್ರಾಮಿಸ್ ಮಾಡಿಬಿಟ್ಟು ನೆರವೇರಿಸಲಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ. ಹಾಗೆ ಮಾಡದೇ ಇದ್ದಾಗ ಏನಾಗುತ್ತೆ ಅಂದರೆ ಅವರಿಗೆ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ವಿದ್ಯಾರ್ಥಿಗಳಾದ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ, ಇಲ್ಲ ಕಾರ್ಯಕ್ಷೇತ್ರದಲ್ಲಿ, ಇಲ್ಲ ಸಂತಾನದಲ್ಲಿ, ಇಲ್ಲ ಸಂಸಾರದಲ್ಲಿ ಪದೇ ಪದೇ ತೊಂದರೆಗಳು, ಅಡಚಣೆಗಳು, ಮಾನಸಿಕ ಹಿಂಸೆಗಳು, ಕಲಹಗಳು ಇವೆಲ್ಲ ಆಗ್ತಾ ಇರ್ತಕ್ಕಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ಲು ನಾವು ಸತ್ಯನಾರಾಯಣ ವ್ರತಕಥೆಯಲ್ಲಿ ನೋಡ್ತೀವಿ. ನಾವು ಸತ್ಯನಾರಾಯಣ ವ್ರತಕಥೆಯಲ್ಲಿ 2-3ನೇ ಅಧ್ಯಾಯಗಳಲ್ಲಿ ಬಂದಾಗ ಅಲ್ಲಿ ಒಂದು ವೈಶ್ಯನ ಕತೆ ಬರುತ್ತೆ. ಅಲ್ಲಿ ಅವನು ಹರಕೆ ಹೊತ್ಕೊಳ್ತಾನೆ, ನನಗೆ ಮಗು ಆದ ಕೂಡಲೇ ನಾನು ಕೂಡ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀನಿ ಅಂತ. ಮಗು ಆದಮೇಲೆ ಮಾಡೋದಿಲ್ಲ, ಮಗಳು ಮದುವೆ ಕಾಲದಲ್ಲಿ ಮಾಡೋಣ ಅಂತ ಹೊರಟೋಗ್ತಾನೆ, ಮದುವೆ ಆದವನು ಮಾಡೋದಿಲ್ಲ. ಆಗ ಏನಾಗುತ್ತೆ, ಅವನಿಗೆ ಪದೇ ಪದೇ ಕಷ್ಟಗಳು ಬರುತ್ತೆ. ಪದೇ ಪದೇ ಕಷ್ಟಗಳು ಬಂದಾಗ ಅವಾಗ ಅವನಿಗೆ ಭಗವಂತನೇ ಒಂದು ಸನ್ಯಾಸಿಯ ವೇಷದಲ್ಲಿ ಬಂದು ಹೇಳಿದಾಗ ಈ ತರ ನೀನು ಮರ್ತಿದ್ಯಾದ್ರಿಂದ ಅವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. ಹೀಗೆ ಯಾವಾಗಲೂ ಕೂಡ ಅಷ್ಟೇನೆ ಹರಕೆಯನ್ನು ನಾವು ನೆರವೇರಿಸಲಿಲ್ಲ ಅಂದ್ರೆ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ವಿನಾಕಾರಣ ನೆಂಟರಿಷ್ಟದಲ್ಲಿ, ಬಂಧು ಬಳಗದಲ್ಲಿ, ಮಿತ್ರದಲ್ಲಿ ವೇದವತ್ವವನ್ನು ಹೊಂದಬೇಕಾಗತ್ತೆ, ಮನಸ್ತಾಪವನ್ನು ಹೊಂದಬೇಕಾಗತ್ತೆ, ಕಲಹವನ್ನು ಹೊಂದಬೇಕಾಗತ್ತೆ, ಆರ್ಥಿಕವಾಗಿ ಕೆಲವು ಸತಿ ಕುಂಠಿತ ಆಗುತ್ತೆ, ಅಥವಾ ಕೆಲವು ಸತಿ ಆಗ್ಬೇಕಾದ ಪ್ರಮೋಷನ್ಸ್ ಎಲ್ಲಾನು ಡಿಮೋಷನ್ಸ್ ಆಗುತ್ತೆ. ಈ ಥರದ್ದೆಲ್ಲ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಹರಕೆಯನ್ನು ಹೊತ್ಕೋಬೇಕಾದ್ರೆ ನಿಮ್ಮ ಇತಿಮಿತಿಗಳನ್ನು ನೋಡಿಕೊಂಡು ಸ್ವಲ್ಪ ಮಟ್ಟಿಗೆ ಅಂದರೆ ಸ್ವಲ್ಪ ಕಾಲಕ್ಕೆ ದೀರ್ಘಕಾಲಕ್ಕೆ ಹೊತ್ಕೊಳ್ಳೋದು ಅಷ್ಟು ಸಮಂಜಸ ಅಲ್ಲ. ಯಾಕೆಂದ್ರೆ ನಾಳೆ ಏನಾಗುತ್ತೋ ನಮಗೆ ಗೊತ್ತಿರೋದಿಲ್ಲ. ಅದರಿಂದ ತಾತ್ಕಾಲಿಕವಾಗಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಓಕೆ, ಇದೀಗ ರಾಜಮ್ಮ ಅಂತ ಗುಂಡ್ಲುಪೇಟೆಯಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ಹಾ ಮೇಡಮ್, ಪ್ರಶ್ನೆ ಇದೆ ಕೇಳಿ, ಗುರುಗಳಿದ್ದಾರೆ. ಇದು ಮೇಡಮ್ ನಮ್ ಮಗ BA ಮಾಡವನ, ಅದಕ್ಕೆ ಅವ್ನು ಹುಟ್ಟಿದ ಡೇಟ್ಗೆ ಕೆಲಸ ಸಿಗುತ್ತಾ ಅಂತ ಕೇಳೋಣ ಅಂತ. ಅಲ್ಲ, ಹರಕೆಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದೀವಿ ರಾಜಮ್ಮ ಅವರೇ. ಹರಕೆ ಏನಾದ್ರು ಹರಕೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಅದೇ ಮೇಡಮ್ ಈ ರೀತಿ ಹರಕೆಗಳು. ಓಕೆ, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡೋದಕ್ಕೆ. ಎಸ್, ವಿದ್ಯಾಶಂಕರ್ ಗುರುಗಳು, ಈಗಾಗಲೇ ನೋಡ್ತಾ ಇದ್ವಿ ಅಂದ್ರೆ ಹರಕೆ ಅಂತ ಅಂದ್ರೆ ಇಷ್ಟು ವರ್ಷ, ಅದೇ 12 ವರ್ಷ ಅದಕ್ಕೆ ಆಯಸ್ಸಿರುತ್ತೆ ಅಂತ ಹೇಳ್ತಾ ಇದ್ರಿ. ಒಂದ್ ವೇಳೆ ಹರಕೆ ತೀರಿಸಲಿಲ್ಲ ಅಂದ್ರೆ ಏನಾದ್ರೂ ಒಂದು ಕೆಲಸ ಅಂದ್ರೆ ಈಡೇರ ಆಗಿರುತ್ತೆ, ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿರುತ್ತೆ. ಸೊ ದೇವ್ರು ಯಾವ ರೀತಿಯಾಗಿ ಅದನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾನ ಅಥವಾ ತೊಂದರೆ ಕೊಡ್ತಾನ, ಸಮಸ್ಯೆ ಯಾವ ರೀತಿ ಸೃಷ್ಟಿ ಆಗತ್ತೆ? ಈಗ ಶರ್ಮಾಜಿ ಒಂದು ಮಾತು ಹೇಳ್ತಿದ್ರು, ಸತ್ಯನಾರಾಯಣ ಕಥೆಗಳಲ್ಲಿ ಬರ್ತವೆ ಅಂತ. ಅಲ್ಲಿ ಭಗವಂತ ಒಂದು ಚಾನ್ಸ್ ಕೊಡ್ತಾನೆ. ಸನ್ಯಾಸಿಯ ರೂಪದಲ್ಲಿ ಬಂದು, ವೃದ್ಧನ ರೂಪದಲ್ಲಿ ಬಂದು ಒಂದು ಚಾನ್ಸ್ ಕೊಡ್ತಾರೆ. ನೋಡು, ನೀನು ಈ ರೀತಿ ಮಾಡಿದ್ಯಾ, ಒಂದು ವ್ರತ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ಯಾ, ನೀನು ಇನ್ನೂ ಮಾಡಿಲ್ಲ ಅಂತ ಎಚ್ಚರಿಕೆಯನ್ನು ಸಹ ಕೊಡ್ತಾನೆ. ಆವಾಗ ಅದೇನು ಮಾಡ್ತಾನೆ, ಆ ವೈಶ್ಯ ಆತನನ್ನು ನಿಂದಿಸ್ಬಿಡ್ತಾನೆ. ಜೊತೆಗೆ ನೀನು ನನ್ನ ಹತ್ರ ಇರುವಂತಹ ಒಂದು ದ್ರವ್ಯಗಳಿಗೋಸ್ಕರ ನೀನೇನಾದರೂ ಈ ಥರ ಸುಳ್ಳು ಹೇಳ್ತಿದ್ಯಾ ಅಂತ ಅವನ ಮೇಲೆ ಆಪಾದನೆ ಮಾಡಿ ಅವನಿಗೆ ಅವಮಾನ ಮಾಡಿ ಕಳಿಸ್ಬಿಡ್ತಾನೆ. ಆಗ ಭಗವಂತನಿಗೆ ಕೋಪ ಬಂದು ಅವನ ಹತ್ರ ಇರತಕ್ಕಂಥ ಎಲ್ಲ ದ್ರವ್ಯಗಳನ್ನು ಕಿತ್ಕೊಂಡು ಒಂದು ಅವನ ಮೇಲೆ ಕಳ್ಳತನದ ಆಪಾದನೆ ಬರೋ ಹಾಗೆ ಮಾಡಿ ಬೇರೆ ಬೇರೆ ಸಂಕಷ್ಟಗಳನ್ನೆಲ್ಲ ಕೊಡ್ತಾನೆ. ಅದಾದ ನಂತರ ಸಂಕಷ್ಟದಿಂದ ಹೊರಗೂ ತಗೊಂಡ್ ಬರ್ತಾನೆ. ಅದಕ್ಕೆ ಹೇಳೋದು ಅವನನ್ನು ಭಗವಂತ ಅಂತ. ಸುಮ್ಮನೆ ಕಷ್ಟ ಕೊಡೋದು ಮಾತ್ರ ಅಲ್ಲ, ಆ ಕಷ್ಟದಿಂದ ಹೊರಗೂ ಕರ್ಕೊಂಡು ಬರ್ತಾನೆ. ಯಾಕಂದ್ರೆ ಅವ್ನು ಕರುಣಾಮಯಿ. ಯಾಕಂದ್ರೆ ತನ್ನ ಮಕ್ಕಳು ಕಷ್ಟಪಡೋದನ್ನ ಯಾವ ತಾಯಿಯೂ ಆಗ್ಲಿ ಯಾವ ತಂದೆಯೂ ಆಗ್ಲಿ ಇಷ್ಟಪಡೋದಿಲ್ಲ. ಏನಂದ್ರೆ ಬುದ್ಧಿ ಕಲಿಸ್ಬೇಕು ಅಷ್ಟೇ. ಈಗ ನೋಡಿ, ಒಂದು ತಾಯಿ ಏನ್ ಮಾಡ್ತಾಳೆ, ಮಗು ಬಿದ್ದೋಯ್ತು ಅಂದ್ರೆ ಎದ್ದು ನಿಲ್ಸಿ ಸೊಂಟದ ಮೇಲೆ ಒಂದು ಪಠಾರ್ ಅಂತ ಒಂದು ಹೇಟ್ ಹೊಡಿತಾಳೆ. ಯಾಕೆ ಅಂದ್ರೆ ಮತ್ತಿನ್ನೊಂದ್ಸಲ ಆ ತಪ್ಪು ಮಾಡಬಾರ್ದು ಅಂತ, ಆ ಪೆಟ್ಟು ನೆನಪಿರ್ಲಿ ಅಂತ. ಆ ಒಂದು ಕಾರಣಕ್ಕೋಸ್ಕರ ಏನಾಗುತ್ತೆ, ಭಗವಂತ ನಮಗೆ ತೊಂದರೆಗಳನ್ನ ತಂದು ಹಾಕ್ತಾನೆ. ಆ ತೊಂದರೆಗಳಿಂದ ನಮ್ಮನ್ನ ಹೊರಗೂ ಕರ್ಕೊಂಡು ಬರ್ತಾನೆ.
ಇಲ್ಲಿ ಆಗ್ಲೇ ಹೇಳಿದ ಹಾಗೆ ನೀವು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ, ಯಾವ ಸಂದರ್ಭದಲ್ಲಿ ನಾವು ಹರಕೆಯನ್ನ ಹೊತ್ಕೊಂಡಿರ್ತೀವಿ, ಯಾಕೆ ಹೊತ್ಕೊಂಡಿರ್ತೀವಿ, ಅದರ ಉದ್ದೇಶ ಏನು, ಅದರ ವ್ಯಾಜ ಏನು, ಅದರ ವ್ಯಾಪ್ತಿ ಏನು, ಅದನ್ನ ಅರ್ಥ ಮಾಡಿಕೊಂಡು ನಾವು ಹರಕೆಗಳನ್ನ ಮಾಡಿಕೊಂಡು ಆ ಹರಕೆಗಳನ್ನ ತೀರಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಗೆ ಏನಾಗುತ್ತೆ, ಒಂದು ಶುಭ ಇದ್ದೇ ಇರುತ್ತೆ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಪಕ್ಕದ ಮನೆಯವ್ರು ಹೋಗ್ಬಿಟ್ಟಿರ್ತಾರೆ ಯಾವುದೋ ಒಂದು ದೇವಸ್ಥಾನಕ್ಕೆ, ಅವ್ರಿಗೆ ಒಳ್ಳೇದಾಗಿರುತ್ತೆ. ಇವ್ರು ಹೋಗ್ಬಿಡ್ತಾರೆ, ನೋಡಮ್ಮ ನಾನು ಅಲ್ಲಿ ಹೋಗಿ ಬಂದೆ, ನೀನು ಅಲ್ಲಿಗೆ ಹೋಗು, ನಿನ್ಗೆ ಒಳ್ಳೇದಾಗುತ್ತೆ. ನಾನು ಅಲ್ಲಿ ಆ ಜಾಗದಲ್ಲಿ ಅವ್ರಿಗೆ ಒಳ್ಳೇದಾಗಿರ್ತಕ್ಕಂಥದ್ದು ಇವ್ರು ಒಳ್ಳೇದಾಗ್ಲೇಬೇಕು ಅಂತ ಏನಿಲ್ಲ. ಇವರು ಹೋಗ್ತಾರೆ, ಅವ್ರು ಹರಕೆ ಹೊತ್ಕೊಂಡಿದ್ದಾರೆ ಅಂತ ನಾನು ಹರಕೆ ಹೊತ್ಕೊಂಡ್ಬಿಡ್ತೀನಿ, ನಾನು ಆ ಕೆಲಸ ಮಾಡ್ಬಿಡ್ತೀನಿ, ಈ ಕೆಲಸ ಮಾಡ್ಬಿಡ್ತೀನಿ. ಅಲ್ಲೇನಂದ್ರೆ ಇವರು ದೇವರಿಗೇನೆ ಒಂದು ನಾನು ಅದನ್ನು ಕೊಡ್ತೀನಿ, ನಾನು ಇದನ್ನು ಕೊಡ್ತೀನಿ ಅಂತ ಅವನಿಗೆ ಆಸೆ ಹುಟ್ಟಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ನೋಡಿ, ತೀರ್ಥಕ್ಷೇತ್ರಗಳಲ್ಲಾಗಿದ್ದಿರಬಹುದು ಅಥವಾ ಬೇರೆ ಇನ್ಯಾವುದಾದ್ರೂ ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲೂ ಇಲ್ಲ ನೀನು ಅದನ್ನು ಕೊಡು, ನೀನು ಇದನ್ನು ಕೊಡು ಅಂತ ಎಲ್ಲೂ ಬೋರ್ಡ್ ಹಾಕೊಂಡಿಲ್ಲ. ಯಾವ ದೇವಸ್ಥಾನಗಳು ಕಮರ್ಷಿಯಲೈಸ್ ಆಗಿದೆಯೋ ಅಲ್ಲಿ ಮಾತ್ರ ಬೋರ್ಡ್ಗಳಿದ್ದಾವೆ. ಅಂದ್ರೆ ಬೇರೆ ತೀರ್ಥಕ್ಷೇತ್ರಗಳಲ್ಲಿ ಇವಾಗ ಏನಾಗಿದೆ ಅಂದ್ರೆ, ಮುಜರಾ ಇಲಾಖೆಗೆ ಅಥವಾ ಗೌರ್ಮೆಂಟಿನ ಒಂದು ಅಧೀನಕ್ಕೆ ಒಳಪಟ್ಟು ಕೆಲವೊಂದು ಸೇವೆಗಳಿಗೆ ಇಂತಿಷ್ಟು ಹಣ ಅಂತ ಇದೆಯೇ ಹೊರತು, ನೀನು ಅದನ್ನ ತಗೊಂಡ್ ಬಂದು ಕೊಟ್ರೆ ನಿನಗೆ ಇದನ್ನ ಮಾಡ್ತಾಳೆ ದೇವಿ, ಅಥವಾ ಇನ್ನೊಂದೇನೋ ಒಂದು ಮಡ್ಲಕ್ಕಿ ಕೊಡಬೇಕು, ಅಥವಾ ಬಲಿಗೆ ಇನ್ನೊಂದೇನೋ ಪ್ರಾಧಾನ್ಯ ಕೊಡಬೇಕು, ಅಥವಾ ಇಂದಿಷ್ಟು ನಿನ್ ಜನಕ್ಕೆ ಅನ್ನ ಹಾಕಬೇಕು, ಅದನ್ನ ಇವಾಗ ಕಮರ್ಷಿಯಲ್ ಆಗಿರ್ತಕ್ಕಂಥ ಗ್ರಾಮ ದೇವರ ದೇವಸ್ಥಾನಗಳಲ್ಲಿ ನೀವು ನೋಡಬಹುದೇ ಹೊರತು ತೀರ್ಥಕ್ಷೇತ್ರಗಳಲ್ಲಿ ನೀವು ಎಲ್ಲೂ ನೋಡೋಕ್ ಸಾಧ್ಯನೇ ಇಲ್ಲ. ಎಲ್ಲಾದ್ರೂ ಹೋಗಿ ನೀವು ತೀರ್ಥಕ್ಷೇತ್ರಗಳಲ್ಲಿ ಹೋಗ್ಬಿಟ್ಟು ಸೇವೆಗಳಿರ್ತಾವೆ ಹೊರತು ಹರಕೆ ಅಂತ ಎಲ್ಲೂ ಇರಲ್ಲ. ನೀನು ಇದನ್ನ ಮಾಡಿದ್ರೇನೆ ದೇವಿ ನಿನಗೆ ಒಳ್ಳೇದ್ ಮಾಡೋದು, ನೀನ್ ಇಲ್ಲಿ ಹರಕೆ ಹೊತ್ಕೊಂಡ್ರೇನೆ ನಿನ್ ಜೀವನ ಉದ್ಧಾರ ಆಗೋದು, ಇಲ್ಲ ಅಂತ ಹೇಳಿದ್ರೆ ನೀನ್ ಹರಕೆ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅಂದ್ರೆ ನಿನ್ಗೇನೋ ಕೆಟ್ಟದಾಗೋಗತ್ತೆ. ಇಲ್ಲಿ ನೋಡಿ, ಒಳ್ಳೇದು ಮತ್ತು ಕೆಟ್ಟದ್ದು ಎರಡನ್ನೂ ಅಷ್ಟೇ. ಕೆಲವೊಮ್ಮೆ ಏನ್ ಮಾಡ್ತಾರೆ, ನನ್ನ ಯೋಗ್ಯತೆಯನ್ನ ಮೀರಿ ನಾನು ಹರಕೆ ಹೊತ್ಕೊಂಡ್ಬಿಡ್ತೀನಿ. ಕೆಲವೊಮ್ಮೆ ಯೋಗ್ಯತೆ ಮೀರಿ ಅಂದ್ರೆ, ಇವಾಗ ಅವ್ನಿಗೇನೋ ಅವ್ನ ಕರ್ಮಾನುಸಾರ ಅವ್ನಿಗೇನೋ ದೇವ್ರು ಒಳ್ಳೆ ಫಲಗಳನ್ನ ಕೊಡ್ತಿರ್ತಾನೆ. ಆದ್ರೆ ಮನುಷ್ಯನ ದುರಾಸೆ, 1 ಲಕ್ಷ ಬಂತು ಅಂದ್ರೆ ನನಗೆ 10 ಲಕ್ಷ ಬೇಕು. 10 ಲಕ್ಷ ಬರೋದು ದೊಡ್ಡ ವಿಚಾರ ಅಲ್ಲ, ಆ 10 ಲಕ್ಷನ ಮೇನೇಜ್ ಮಾಡ್ಕೊಂಡು ಹೋಗುವಂತಹ ಒಂದು ಬುದ್ಧಿ ನಿನಗಿದ್ಯಾ? ಇಲ್ಲಿ ಅಂತ ಬಂದಾಗ, ಶಕ್ತಿಪೀಠಗಳಲ್ಲಿ ಅಂತ ಬಂದಾಗ ನಿಮ್ಗೇನಾಗತ್ತೆ, ಭಗವತಿ ಅದನ್ನ ಯೋಚನೆ ಮಾಡ್ತಾಳೆ. ಇವನ್ಗೆ 1 ಲಕ್ಷ ಬರ್ತಿದೆ, ಜೀವನ ಅನುಕೂಲ ಸ್ಥಿತಿನಲ್ಲಿ ಇದೆ, ಇವ್ನಿಗೆ 10 ಲಕ್ಷ ಕೊಟ್ರೆ ಇವನ್ ಅದನ್ನ ಕಾಪಾಡ್ಕೊಳಕ್ ಶಕ್ತನಿದ್ದಾನ ಇಲ್ವಾ ಅಂತ ಯೋಚನೆ ಮಾಡ್ತಾಳೆ. ಆದ್ರೆ ಶಕ್ತನಿದ್ದ ಅಂದ್ರೆ ಖಂಡಿತ ಕೊಟ್ಟೇ ಕೊಡ್ತಾಳೆ. ಅದೇ ಗ್ರಾಮ ದೇವರ ದೇವಸ್ಥಾನಗಳಿಗೆ ಬಂದಾಗ ಅದೇನಾಗುತ್ತೆ, ಬಲಿಗೋಸ್ಕರನೇ ಕಾಯ್ಕೊಂಡು ಕೂತ್ಕೊಂಡಿರ್ತಕ್ಕಂಥ ಶಕ್ತಿಗಳಿರ್ತವೆ. ಅವುಗಳೇನ್ ಮಾಡ್ತವೆ, ನಾನು ನಿನಗೇನೋ ಕುರಿ ಕೊಡ್ತೀನೋ, ಕೋಳಿ ಕೊಡ್ತೀನೋ, ಮತ್ತೊಂದು ಕೊಡ್ತೀನೋ, ಪೊಂಗಲೆ ಕೊಡ್ತೀನೋ, ಮೊಸರನ್ವೇ ಕೊಡ್ತೀನೋ, ಆಯಾ ಒಂದು ದೇವಸ್ಥಾನಗಳ ಪರಂಪರೆಗಳ ಆಧಾರದಲ್ಲಿ ಏನೋ ಒಂದು ಕೊಟ್ಬಿಟ್ಟು ಅದನ್ನ ಮಾಡಿಸ್ಕೊಂಡು ಬರ್ತಾರೆ. ಬಟ್ ಆದ್ರೆ ಅದರಿಂದ ಬರುವಂತ ಸೈಡ್ ಎಫೆಕ್ಟ್ಸ್ ಗಳನ್ನು ಸಹ ಅವ್ನು ಎದುರಿಸಲೇಬೇಕಾಗತ್ತೆ. ಎಲ್ಲಾ ರೀತಿನಲ್ಲೂ ಅಷ್ಟೇ, ಒಂದು ಆಸೆಗಳಿಗೆ ಈ ಹರಕೆಗಳು ಬಂದಿದೆಯಾ ಹೊರತು ಹರಕೆಗಳಿಂದ ಆಸೆಗಳು ಬಂದಿಲ್ಲ. ಮನುಷ್ಯನ ದುರಾಸೆಗಳು ಹರಕೆಗಳಿಗೆ ಕಾರಣ ಆಗೋಗ್ಬಿಟ್ಟಿದ್ದಾವೆ. ಅವನ ಆಸೆಗಳ ಈಡೇರಿಕೆಗೋಸ್ಕರ ಹರಕೆಗಳನ್ನ ಮಾಡ್ಕೊಳ್ತಿದ್ದಾನೆ. ಇಲ್ಲಿ ನೀವು ದೇವರ ಹತ್ರ ನೀವು ಯಾವಾಗ ಮೊರೆ ಇಡ್ತಿರೋ, ದೇವರು ಯೋಚನೆ ಮಾಡ್ತಾನೆ, ನಿಮ್ಮ ಯೋಗ್ಯತಾನುಸಾರನೇ ಕೊಡ್ತಾನೆ ಹೊರತು ನಿಮ್ ಯೋಗ್ಯತೆಗೆ ಮೀರಿದಂತೂ ಖಂಡಿತವಾಗ್ಲೂ ಅವ್ನು ಕೊಡ್ಲಾರ. ಓಕೆ, ಈಗ ನೋಡ್ತಾ ಇದ್ದೀವಿ ಹರಕೆಗಳ ಒಂದು ಮಹತ್ವ, ಜೊತೆಗೆ ಹರಕೆಗಳು ಯಾತಕ್ಕಾಗಿ ಮಾಡ್ಕೊಳ್ಬೇಕಾಗತ್ತೆ, ಇನ್ನು ಹರಕೆಗಳಿಂದ ಆಗುವಂತಹ ಪ್ರಯೋಜನಗಳ ಜೊತೆಗೆ ಅನಾನುಕೂಲಗಳು ಏನಾಗುತ್ತೆ ಹರಕೆ ತೀರಿಸಲಿಲ್ಲ ಅನ್ನೋದಕ್ಕೆ ವಿಶಾಂತ ಶರ್ಮಾ ಅವರು ಈಗಾಗಲೇ ಹೇಳ್ತಾ ಇದ್ರಿ. ಅಂದ್ರೆ ಹರಕೆಗಳಿಗೆ ಸಂಬಂಧಪಟ್ಟಂತಹ ಅನಾನುಕೂಲಗಳೇನು ಅಂತ. ಒಂದ್ ವೇಳೆ 12 ವರ್ಷ ಹರಕೆಯನ್ನ ತೀರಿಸಲೇ ಇಲ್ಲ, ಮರ್ತು ಹೋಗಿರ್ತಾರೆ, ಅಥವಾ ಯಾರಾದ್ರೂ ಮೂಲಕ ಹೇಳಿದ್ರು ಕೂಡ ಹರಕೆ ತೀರಿಸೋದಕ್ಕೆ ಮುಂದಾಗ್ಲೇ ಇಲ್ಲ ಅವರು, ಅಂದ್ರೆ ಯಾವ ರೀತಿ ಸಮಸ್ಯೆಗಳನ್ನ ಕೊಡಬಹುದು, ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ, ಆರ್ಥಿಕವಾಗ ಅಥವಾ ಕೌಟುಂಬಿಕ ಕಲಹಗಳು, ಹೀಗೆ ನಾನಾ ರೀತಿಯಾಗಿ. ಇಲ್ಲಿ ಮುಖ್ಯವಾಗಿ ಹರಕೆ ಅಂದರೆ ಈಗಷ್ಟೇ ವಿದ್ಯಾಶಂಕರ್ ಅವರು ಹೇಳ್ದಂಗೆ ದೇವ್ರು ಎಲ್ಲೋನು ಹೇಳಿಲ್ಲ ನನಗೋಸ್ಕರ ಹರಕೆ ಹೊತ್ಕೋ ಅಂತ. ಜನರೇ ಆಸೆಯಿಂದ ಹರಕೆಯನ್ನು ದೇವರಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಬಂದಿರತಕ್ಕಂಥ ಒಂದು ವಾಡಿಕೆ ಅಥವಾ ಸಂಪ್ರದಾಯ. ಇನ್ನೂ ಬಹಳ ಟೆಕ್ನಿಕಲ್ಲಾಗಿ ತಾರ್ಕಿಕವಾಗಿ ಹೇಳಬೇಕು ಅಂದರೆ ಒಂದು ರೀತಿ ದೇವರಿಗೆ ನಾವು ಆಸೆ ತೋರಿಸ್ದಂಗೆ ಆಗತ್ತದೆ. ನೀನೇ ಇದನ್ನು ಮಾಡಿಕೊಡು, ನಾ ಇದನ್ನು ಕೊಡ್ತೀನಿ ಅನ್ನೋ ಥರ ಈ ಲಂಚ ಆಮಿಷ ಅಂತೆಲ್ಲ ಹೇಳ್ತಾರಲ್ಲ, ಆ ಥರ ಒಂಥರ ದೇವರಿಗೆ ನಾವು ಯಾಕೆಂದರೆ ದೇವರಿಗೆ ಏನೂ ಬೇಕಾಗಿಲ್ಲ, ಅವನು ಸಕಲ ಕಲ್ಯಾಣ ಗುಣ ಪರಿಪೂರ್ಣವಾನ್ ಅಂತ ನಾವು ಹೇಳ್ತೇವಲ್ಲ, ಹಾಗೆ ಎಲ್ಲವನ್ನೂ ಹೊಂದಿರತಕ್ಕಂಥವನು. ಅವನಿಂದ ನಾವು ಎಲ್ಲವನ್ನೂ ಬೇಡ್ತೀವಿ ಹೊರತು ಅವನು ಯಾರಿಂದ ಏನೂ ಬೇಡಲ್ಲ. ಅವನಿಗೆ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ನಿರ್ಮಲವಾದಂತಹ ಭಕ್ತಿ ಅಷ್ಟೇ, ಏನೂ ಬೇಕಾಗಿಲ್ಲ ಅಲ್ಲಿ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಈ ದೇವರಿಗೆ ಹರಕೆಯನ್ನು ಹೊತ್ಕೊಂಡಾಗ ಯಾವಾಗಲೂ ಕೂಡ ಆದಷ್ಟು ಬೇಗ ನೆರವೇರಿಸೋದನ್ನು ಜನರು ಮನಸ್ಸಿನಲ್ಲಿ ಇಟ್ಕೋಬೇಕು. ಯಾಕೆಂದರೆ ಕೆಲಸ ಆಗೋದ್ಮೇಲೆ ಸಾಮಾನ್ಯ ಸರ್ವೇ ಜನ ಕಾರ್ಯಾಂತೆ ಅಪ್ರಯೋಜಕ ಅಂತ ಸಂಸ್ಕೃತದಲ್ಲಿ ನಾವು ಹೇಳ್ತೀವಿ. ಕೆಲಸ ಆಗೋ ತನಕ ನಮ್ಮ ಹತ್ತಕ್ಕೆ ಬರ್ತಾ ಇರ್ತದೆ, ಅದೇ ಆದ್ರೂ ಅಷ್ಟೇ. ಕೆಲಸ ಆಗೋದ್ಮೇಲೆ ತಿರುಗಿ ನೋಡ್ದಂಗೆ ಹೊರಟೋಗ್ತಾರೆ ಎಷ್ಟೋ ಜನ. ಇದೆಲ್ಲ ನಾವು ಜೀವನದಲ್ಲಿ ಬೇಕಾದಷ್ಟು ಕಂಡಿರ್ತೀವಿ, ನಾವು ಅನುಭವಿಸಿರ್ತೀವಿ. ಹಾಗಾಗಿ
ಕೆಲಸ ಆಗೋ ತನಕ ದೇವರಲ್ಲೂ ಕೆಲವರೆಲ್ಲ ಹರಕೆ ಹೊತ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇರ್ತದೆ. ಕೆಲಸ ಆಗೋದ್ಮೇಲೆ ಏನು ಹರಕೆ ಹೊತ್ಕೊಂಡಿರ್ತದೆ ಅದನ್ನು ತೀರಿಸೋದು ಇಲ್ಲ, ಅಥವಾ ಕೆಲವು ಸತಿ ನೀವು ಹೇಳ್ದಂಗೆ ಮರ್ತೇ ಬಿಡ್ತದೆ. ಹಾಗಾದಾಗ ಏನಾಗುತ್ತೆ ಅಂದರೆ, ಈಗಷ್ಟೇನೆ ನಾವು ಸತ್ಯನಾರಾಯಣ ಕಥೆಯಲ್ಲಿ ಇವ್ರು ಹೇಳ್ತಾ ಇದ್ದಂಗೆ ದೇವರು ಒಂದೆರಡು ಸತಿ ಕಾಶನ್ ಬೆಲ್ಲನ್ನು ಕೊಡ್ತಾನೆ ಯಾವುದೋ ರೂಪದಲ್ಲಿ. ದೈವಂ ಮಾನುಷ ರೂಪೇಣ ಅಂತ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತೀವಿ ನಾವು. ಯಾವುದೋ ರೀತಿಯಲ್ಲಿ ಬಂದು ಯಾರನ್ನೋ ಕೇಳ್ತಾರೆ, ಅವಾಗ ಹೇಳ್ತಾರೆ ನೋಡ್ರಿ ನೀವೇನಾದ್ರು ಅಕಸ್ಮಾತ್ ನಿಮ್ಮ ಮನೆಯವರು ಹರಕೆನಾದ್ರು ಹೊತ್ಕೊಂಡಿದ್ರ ಕೇಳಿ ನೋಡಿ, ಅಕಸ್ಮಾತ್ ಇತ್ತು ಅಂದ್ರೆ ಅದನ್ನು ನೆರವೇರಿಸಿ ಆದಷ್ಟು ಬೇಗ. ನೆರವೇರಿಸಿದ್ರೆ ಏನಾಗುತ್ತೆ, ನಾವು ಆವಾಗಲೇ ಹೇಳ್ದಂಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪದೇ ಪದೇ ತೊಂದರೆಗಳು, ಅಡಚಣೆಗಳು, ಮಾನಸಿಕ ಹಿಂಸೆಗಳು, ಹಿನ್ನಡೆಗಳು ಈ ತರದ್ದೆಲ್ಲ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಓಕೆ, ಈಗ ಕೊಡಗಿನಿಂದ ಮಲ್ಲೇಶ್ ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹಾ ಸರ್ ಹೇಳಿ, ಹರಕೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ರೆ ಕೇಳಿ, ಗುರುಗಳಿದ್ದಾರೆ. ಅದೇ ಗುರುಗಳಿಗೆ ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್ ನಾವು ಹರಕೆ ಅಂತ ಬಂದಾಗ ನಮಸ್ತೆ. ಮಾತಾಡಿ ಗುರುಗಳೇ. ಹಾ ಹೇಳಿ. ಈ ಹರಕೆ ಅಂತ ಬಂದಾಗ ಏನಾಗ್ತದೆ ಅಂದ್ರೆ ನಾವು ದೇವಸ್ಥಾನಗಳು ಹೋಗ್ತಾ ಇರ್ತೀವಿ. ಹಲೋ, ಹೇಳಿ ಕೇಳಿಸ್ತಿದೆ. ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ, ನಾನಾ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ. ನಮಗೆ ತೊಂದರೆ ಕೊಟ್ಟವ್ರಿಗಾಗ್ಲಿ ನಮ್ಗೆ ಏನಾದ್ರು ಕೆಟ್ಟದ್ ಮಾಡಿರ್ತಾರೆ, ಅವ್ರಿಗೆ ನಾವು ಕೈ ಮುಕ್ಕೊಳ್ತಾ ಇರ್ತೀವಿ. ಅವ್ರಿಗೆ ತೊಂದರೆ ಕೊಡು ನೀನು, ಹೋಗಿ ನನಗೆ ತೊಂದರೆ ಮಾಡಿದಾನೆ, ನನಗೆ ಕಷ್ಟ ಕೊಟ್ಟಿದ್ದಾನೆ, ಕೂಡ ಹರಕೆ ಆಗುತ್ತಾ? ಇಲ್ಲಿ ಹೇಳ್ತೀನಿ ಕೇಳಿ. ನಮಗೆ ಒಳ್ಳೇದು ಮಾಡುವಂತ ನಮ್ಮ ಒಂದು ಸಂಸ್ಕೃತಿ ಸಂಸ್ಕಾರ ಹೇಗಿದೆ ಅಂದ್ರೆ, ನಮಗೆ ಒಳ್ಳೇದು ಮಾಡುವಂತ ದೇವರಲ್ಲಿ ಕೇಳ್ಕೊಳ್ಳೋದು ಒಂದು ಒಳ್ಳೆ ಸಂಸ್ಕೃತಿ ಸಂಸ್ಕಾರವೇ ಹೊರತು ಇನ್ನೊಬ್ಬರು ಕೆಟ್ಟದ್ ಮಾಡುವಂತ ಕೇಳ್ಕೊಳ್ಳೋದು ನಮ್ಮ ಸಂಸ್ಕೃತಿ ಅಲ್ಲ. ಅಲ್ಲ, ನಮಗೆ ಕೆಟ್ಟದ್ ಮಾಡಿರ್ತಾನೆ, ಅದಕ್ಕೆ ಅವ್ರು ನೋಡ್ಕೊಳ್ತಾರೆ, ಭಗವಂತ ನೋಡ್ಕೊಳ್ತಾನೆ. ಅದಕ್ಕೆ ನೀವು ಚಿಂತೆ ಮಾಡಬೇಕು. ಇನ್ನೊಂದೇನಾಗುತ್ತೆ ಅಂದ್ರೆ, ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ. ಒಂದು ಪ್ರತಿಕ್ರಿಯೆ ಬರ್ಬೇಕಾದ್ರೆ ಅದ್ರ ಹಿಂದೆ ಏನಾದ್ರೂ ಒಂದು ಕ್ರಿಯೆ ನಡೆದಿರ್ಲೇಬೇಕಲ್ವಾ? ಇವಾಗ ನಿಮ್ಗೆ ಗೊತ್ತು, ಒಂದ್ ನಿಮಿಷ, ನಿಮಗೆ ಗೊತ್ತೋ ಗೊತ್ತಿಲ್ದೇನೋ ನೀವೇನ್ ಮಾಡಿರ್ತೀರ, ಅವ್ರಿಗೆ ಅಪಕಾರ ಮಾಡಿರ್ಬಹುದು, ಅಥವಾ ನಿಮ್ಮಿಂದ ಅವರಿಗೆ ತಪ್ಪಾಗಿದೆ ಅಂತ ಅವ್ರಿಗೆ ಅನಿಸಿರಬಹುದು. ಅದನ್ನು ನಾವು ಯೋಚನೆ ಮಾಡ್ಬೇಕಾಗತ್ತೆ. ಲಲಿತಾ ಸಹಸ್ರನಾಮದಲ್ಲಿ ಒಂದು ಮಾತು ಬರುತ್ತೆ, ದೇವ ಕಾರ್ಯ ಸಮಧ್ಯತಾ. ನಮ್ಮಿಂದ ಏನೋ ತಪ್ಪಾಗಿಲ್ಲ ಅಂತ ತಪ್ಪಿದ್ರೆ ನನಗೆ ಇಲ್ಲಿ ನೋಡಿ, ಕ್ರಿಯೆ ನಡೆದ ಪ್ರತಿಕ್ರಿಯೆ ಬರೋಕ್ ಸಾಧ್ಯವೇ ಇಲ್ಲ. ಬಿಸಿಲು ಬಂದಾಗ್ಲೇನೆ ನಮಗ್ ಶೆಕೆ ಬರೋದು, ಬೆವರು ಬರೋದು ಅಲ್ವಾ? ಏನೋ ಗೊತ್ತೋ ಗೊತ್ತಿಲ್ದೇನೋ, ಅಥವಾ ಅವ್ರ ಮನಸ್ಸಿನಲ್ಲಿ ಇನ್ಯಾರಾದ್ರೂ ಒಂದು ಬೇರೆ ರೀತಿಯ ನಿಮ್ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯಗಳನ್ನ ತುಂಬಿರೋ ಸಾಧ್ಯನೂ ಇರುತ್ತೆ ಅಲ್ವಾ? ಬೇರೆ ಬೇರೆ ವಿಷಯಾಂತರಗಳಾಗ್ಬಿಟ್ಟಿರುತ್ತೆ. ಬಟ್ ಅಂದ್ರೆ ಅದೆಲ್ಲ ಅವರವರ ಒಂದು ವೈಯಕ್ತಿಕ ಅಭಿಪ್ರಾಯಗಳು. ಬಟ್ ದೇವ್ರ ಹತ್ರ ನೀವು ಹೋಗಿ ಕೇಳ್ಕೊಂಡಿದ ತಕ್ಷಣ, ಇಲ್ಲ ನನಗೆ ಅವ್ನು ಕೆಟ್ಟದ್ ಮಾಡಿದಾನೆ, ಅವನಿಗೂ ಕೆಟ್ಟದ್ ಮಾಡ್ಬಿಡು ಅಂತ ಕೇಳ್ಕೊಂಡಿದ ತಕ್ಷಣ ಕೆಟ್ಟದ್ ಮಾಡ್ಲೇಬೇಕಾಗಿಲ್ಲ. ಅದೆಲ್ಲ ಭಗವಂತನ ಇಚ್ಛೆ ಅಷ್ಟೇ, ಅದು ಹರಕೆ ಆಗೋದಿಲ್ಲ. ಅಥವಾ ನೀವೇನಾದ್ರೂ ಹರಕೆ ಅಂದ್ರೆ ಒಂದು ಕೊಡೋದು ಮತ್ತೆ ಒಂದು ತಗೊಳ್ಳೋ ವಿಚಾರಗಳು ಬಂದಿದ್ದಾಗ ಅಷ್ಟೇ ಹರಕೆ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು ಮಲೇಶ್ ಅವರೇ ಕರೆ ಮಾಡಿ ಮಾತನಾಡೋದಕ್ಕೆ. ಈಗ ಕಾರವಾರದಿಂದ ಶ್ರೀಧರ್ ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ಎಸ್ ಶ್ರೀಧರ್ ಅವರೇ ನಮಸ್ಕಾರ. ಸಂಪರ್ಕ ಕಡಿತಗೊಂಡಿದೆ. ವಿದ್ಯಾಶಂಕರ್ ಗುರುಗಳೇ ಈಗಾಗಲೇ ಹೇಳ್ತಾ ಇದ್ರೆ ಹರಕೆಗೆ ಸಂಬಂಧಪಟ್ಟಂತಹ ಒಂದು ನೆಕ್ಸ್ಟ್ ಸ್ಟೆಪ್. ಇಲ್ಲಿ ಹರಕೆಗೆ 12 ವರ್ಷ ಅಂತ ಹೇಳಿದ್ದೀವಿ. ಬಟ್ ಆದ್ರೆ ಜನಗಳು ಅವ್ರು ಮಾಡ್ಕೊಳ್ಳುವಂತ ಹರಕೆಗಳು ಹೇಗಿರ್ತವೆ ಅಂದ್ರೆ, ನನಗೆ ಈ ಕೆಲಸನ ನೀನ್ ಮಾಡ್ಕೊಟ್ರೆ ನಾನು 15 ದಿನದಲ್ಲಿ ಹರಕೆ ಪೂರ್ತಿ ಮಾಡ್ತೀನಿ, ಅಥವಾ ನೀನ್ ಮಾಡ್ಕೊಟ್ಟಿದ್ ನೆಕ್ಸ್ಟ್ ಮೂಮೆಂಟೇ ನಾನು ಮಾಡ್ಬಿಡ್ತೀನಿ, ಆ ರೀತಿಯಾಗಿ. ಇವಾಗ ಈ ಕಾಲರೇ ಫೋನ್ ಮಾಡಿದ ಹಾಗೆ ಎಷ್ಟೊಂದ್ ಜನ ಏನ್ ಮಾಡ್ತಿರ್ತಾರೆ ಅಂದ್ರೆ, ಹೋಗೋ ದಾರಿ ಉದ್ದಕ್ಕೆ ಯಾವುದೇ ದೇವಸ್ಥಾನ ಸಿಕ್ಕಿದ್ರು ನಿಂತ್ಕೊಳ್ಳೋದು, ನಾನು ನಮಸ್ಕಾರ ಮಾಡೋದು, ನನ್ಗೆ ಆ ಕೆಲಸ ಮಾಡ್ಕೊಡು ಈ ಕೆಲಸ ಮಾಡ್ಕೊಡು ಅಂತ. ದಾರಿ ಉದ್ದಕ್ಕೂ ಕೇಳ್ಕೊಂಡು ಹೋದಾಗ ಇವ್ರಿಗೆ ಏನ್ ನೆನಪಿರುತ್ತೆ? ಖಂಡಿತವಾಗ್ಲೂ ಏನೂ ನೆನಪಿರಲ್ಲ. 10 ದೇವಸ್ಥಾನಗಳಿಗೆ ಹೋಗೋದು, ಎಲ್ಲಾ ದೇವಸ್ಥಾನದಲ್ಲೂ ಒಂದೊಂದು ಹರಕೆ ಮಾಡ್ಕೊಂಡು ಬಂದ್ಬಿಡೋದು. ಯಾವ ದೇವ್ರು ಮಾಡಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅವ್ರಿಗೆ. ಎಷ್ಟೊಂದು ಜನರ ಒಂದು ಮಿಸ್ಟೇಕ್ಸ್ ಎಲ್ಲ ಆಗತ್ತೆ ಅಂದ್ರೆ, ಕೆಲವೊಬ್ರು ತುಂಬಾ ಮೂಢವಾಗಿ ಇರ್ತಾರೆ ದೇವರ ವಿಚಾರದಲ್ಲಿ. ಮೂಢ ಅಂತಂದ್ರೆ ತುಂಬಾ ಪರಮ ಅದರಲ್ಲೇ ಮುಳುಗೋಗಿರ್ತಕ್ಕಂಥದ್ದು ಅಂತ ಅನ್ಬಹುದು. ತುಂಬಾನೇ ಆಳವಾಗಿ ಎಲ್ಲಾ ದೇವಸ್ಥಾನಗಳಿಗೆ ಹೋಗೋದು ನೋಡಿ. ಬೆಳಗ್ಗೆ ಆದ್ರೆ ಒಂದ್ ದೇವಸ್ಥಾನ, ಮಧ್ಯಾಹ್ನಕ್ಕೊಂದು ದೇವಸ್ಥಾನ, ಸಂಜೆಗೊಂದು, ರಾತ್ರಿಗೊಂದು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಎಲ್ಲಾ ಕಡೆಗೆ ಹೋಗೋದು, ನನಗೆ ಆ ಕೆಲಸ ಮಾಡ್ಕೊಡು, ನನಗೆ ಈ ಕೆಲಸ ಮಾಡ್ಕೊಡು, ನೀನ್ ಆ ಕೆಲಸ ಮಾಡ್ಕೊಟ್ರೆ ನಾನು ಇದನ್ನ ಮಾಡ್ಕೊಡ್ತೀನಿ, ಅದನ್ನ ಮಾಡ್ಕೊಡ್ತೀನಿ, ನಿನಗೇನಾದ್ರೂ ಒಂದು ಕಾಣಿಕೆ ಕೊಡ್ತೀನಿ, ಇಲ್ಲ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಮಗನಿಗೋ ಅಥವಾ ಮಗಳಿಗೋ ಮದುವೆ ಆದ್ರೆ ತಾಳಿ ತಂದು ಕೊಡ್ತೀನಿ ಅಂತ ಹೆಂಗಸರುಗಳು ಹರಕೆ ಹೊತ್ಕೊಳ್ಳೋದಾಗಿರಬಹುದು. ಇಲ್ಲ ಮಗು ಆಗಿಲ್ಲ ಅಂದ್ರೆ ತೊಟ್ಲು ಕೊಡ್ತೀನಿ ಅಂತ ಹರಕೆ ಮಾಡ್ಕೊಳ್ಳೋದಾಗಿರಬಹುದು. ನೋಡಿ, ಮದುವೆ ಮುಗಿದ ತಕ್ಷಣವೇ ನೀವು ಹರಕೆಗಳನ್ನ ತೀರಿಸಬೇಕಾಗತ್ತೆ. ಇನ್ನೂ ಕೆಲವೊಮ್ಮೆ ಏನಾಗತ್ತೆ, ದೇವರುಗಳು ಎಷ್ಟು ಚಾಲಾಕಿಗಳು ಅಂದ್ರೆ ಅದನ್ನು ಯೋಚನೆ ಮಾಡ್ಬೇಕಾಗತ್ತೆ. ಮನುಷ್ಯರು ಮಾತ್ರ ಚಾಲಾಕಿಗಳಲ್ಲ, ದೇವರುಗಳು ಚಾಲಾಕಿಗಳೇ. ಹೆಂಗೆ ಅಂದ್ರೆ, ಇವಾಗ ನೀವು ಹೋಗ್ತೀರಿ ಹರಕೆ ಮಾಡ್ಕೋತೀರಿ, ನನ್ಗೆ ಆ ಕೆಲಸ ಮಾಡ್ಕೊಡು ಅಂತ ಕೇಳ್ತೀರಿ. ಫಾರ್ ಎಕ್ಸಾಂಪಲ್, ಯಾವನು ನಿರುದ್ಯೋಗಿ ಇರ್ತಾನೆ, ಅವನಿಗೆ ಹೋಗ್ಬಿಟ್ಟು ಕೆಲಸ, ನನಗಿಲ್ಲಾದ್ರೂ ಒಂದ್ ಕಡೆ ನನ್ನ ಒಂದು ವಿದ್ಯಾಭ್ಯಾಸ ಅನುಸಾರವಾಗಿ ನನ್ಗೊಂದು ಕೆಲಸ ಕೊಡಿಸು ಅಂತ ಕೇಳ್ತಾನೆ. ಕೆಲಸ ಏನೋ ಬಂದ್ಬಿಡತ್ತೆ, ಆದ್ರೆ ಅವ್ನು ಪ್ರಾರ್ಥನೆ ಮಾಡಿರೋದೇನು ನನಗೆ ಕೆಲಸ ಬೇಕು ಅಂತ ಅಷ್ಟೇ. ಆ ಕೆಲಸದಲ್ಲಿ ಅಭಿವೃದ್ಧಿ ಕೇಳಿರಲ್ಲ, ಆ ಕೆಲಸದಿಂದ ನನಗೇನು ತೊಂದರೆಗಳು ಬರಬಾರ್ದು, ನನಗೆ ಸರಿಯಾಗಿ ಸಂಬಳಗಳು ಬರಬೇಕು, ಆ ರೀತಿಯಾಗಿ ಏನೋ ಅವ್ನು ಕೇಳಿರೋದಿಲ್ಲ.
ಅದು ಎಲ್ಲಾನು ಅಷ್ಟೇ ಹರಕೆ ಮಾಡ್ಕೊಳ್ಳೋದು ತುಂಬಾ ಸೂಕ್ಷ್ಮವಾದ ವಿಚಾರ. ಅದನ್ನ ಹರಕೆಗಳನ್ನ ತೀರಿಸಬೇಕಾದ್ರೂ ಅಷ್ಟೇ ಸೂಕ್ಷ್ಮವಾದ ವಿಚಾರ. ಸುಮ್ನೆ ಯಾರೋ ಏನೋ ಹೇಳ್ಬಿಟ್ರು ಅಥವಾ ಯಾರೋ ಏನೋ ಅವ್ರಿಗೆ ಒಳ್ಳೇದಾಗ್ಬಿಟ್ಟಿದೆ ನೋಡಿ. ಎಷ್ಟೊಂದು ದೇವಸ್ಥಾನಗಳಲ್ಲಿ ಈಗ ತಗೊಂಡ್ ಹೋಗ್ಬಿಟ್ಟು ಅದನ್ನ ಕಟ್ಟು ಇದನ್ನ ಕಟ್ಟು ಏನು ಅಂತ ನಾನು ಹೇಳಕ್ ಹೋಗಲ್ಲ, ಜನಕ್ಕೆ ಅರ್ಥ ಆಗಿ ಹೋಗ್ಬಿಟ್ಟಿರತ್ತೆ, ಕಮರ್ಷಿಯಲ್ ಆಗೋಗ್ಬಿಟ್ಟಿದೆ. ಆ ತರ ಎಲ್ಲ ಬಂದಾಗ ಏನಾಗುತ್ತೆ, ಸಮಸ್ಯೆಗಳಿಗೆ ನಾವೇ ಸಿಕ್ಕಾಕೊಂಡ್ಬಿಡ್ತೀವಿ ಹೊರತು ದೇವರಿಂದ ಅಂತೂ ನಮಗೆ ಸಮಸ್ಯೆಗಳು ಖಂಡಿತ ಬರಲ್ಲ. ಬಟ್ ಹರಕೆ ತೀರಿಸದೆ ಹೋದಾಗ ಕೆಲವೊಮ್ಮೆ ಏನಾಗುತ್ತೆ, ತುಂಬಾನೇ ಎಷ್ಟೋ ವರ್ಷಗಳಿಂದ ಮದುವೆ ಆಗಿಲ್ದಿರುವಂತ ಹೆಣ್ಮಗು ಇರುತ್ತೆ. ಆ ಮದುವೆ ಆದ್ರೆ ನಾನು ತಾಳಿ ತಂದು ಕೊಡ್ತೀನಿ, ಅಥವಾ ನೀನು ಒಡಲ್ ತುಂಬಿಸ್ತೀನಿ, ಸೀರೆ ಕೊಡ್ತೀನಿ, ಅರಿಶಿನ ಕುಂಕುಮ ಕೊಡ್ತೀನಿ, ಬಳೆ ಕೊಡ್ತೀನಿ, ಈ ರೀತಿ ಅವರವರ ಶಕ್ತಿಯಾನುಸಾರ ಏನೇನೋ ಕೇಳ್ಕೊಂಡಿರ್ತಾರೆ. ಆ ತರ ಎಲ್ಲ ಆದಾಗ ಖಂಡಿತವಾಗ್ಲೂ ನೀವು ಅದನ್ನ ಈಡೇರಿಸಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಅವು ಯಾವ ಒಂದು ಸಮಸ್ಯೆಯಿಂದ ನೀವು ಹರಕೆಯನ್ನು ಹೊತ್ಕೊಂಡಿರ್ತೀರೋ ಆ ವಿಚಾರಗಳಲ್ಲಿ ಖಂಡಿತವಾಗ್ಲೂ ತೊಂದರೆ ಬಂದೇ ಬರುತ್ತೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಎಸ್, ಬೆಂಗಳೂರಿನಿಂದ ವಿಜಯಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ, ಹೇಳಿ. ನಮಸ್ತೆ ಗುರುಗಳೇ. ಅದ್ ಸಮಸ್ಯೆ ಏನು ಅಂದ್ರೆ ನಮ್ಮಮ್ಮ ಇವತ್ ಫೋನ್ ಮಾಡಿ ಇವತ್ ನಾನ್ ಮಾತಾಡ್ತಿದೀನಿ. ನಂದು ಆಲ್ರೆಡಿ 31 ವರ್ಷ ಆಗಿದೆ. ತುಂಬಾ ಕಷ್ಟಪಟ್ಟಿದ್ದೀನಿ. ನಾವು ತುಂಬಾ ಕಷ್ಟಪಟ್ಟ ಮೇಲೆ ನಂದು ಮದ್ವೆ ಆಯ್ತು. 2 ವರ್ಷ ಆಯ್ತು ಮದ್ವೆ ಆಗಿ. ಈಗ ಇನ್ನೊಬ್ಳು ನನ್ ತಂಗಿ ಇದ್ದಾಳೆ, ಅವಳಿಗೂ ಮದ್ವೆ ಆಗ್ತಿಲ್ಲ. ಅವಳಿಗೂ 30 ವರ್ಷ ಆಗಿದೆ. ಮತ್ ನಂಗೂ ಮದ್ವೆ 2 ವರ್ಷ ಆದ್ರೂ ಇನ್ನ ಮಗು ಆಗ್ತಿಲ್ಲ. ನಮ್ದು ಅದ ನೀವ್ ಹೇಳ್ದಂಗೆ ಹರಕೆ ಇರತ್ತೆ ಅಂದ್ರಲ್ಲ, ಬಟ್ ನಮ್ದು ತುಂಬಾ ಹಳೆಯವ್ರದ್ದು ಯಾರ ಹರಕೆ ಇದೆ ಅಂತಾನೆ ನಮಗ್ ಗೊತ್ತಿಲ್ಲ. ಸೊ ಈ ತರ ಇದ್ದಾಗ ಏನ್ ಮಾಡ್ಬೇಕು ಅಂತ. ಇಲ್ಲಿ ನೋಡಿ, ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ನಾವು ಯಾವ ದೇವರಿಗೆ ಕೆಲವೊಮ್ಮೆ ಅವ್ರ ಪೂರ್ವಿಕರು ಯಾರೋ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಹರಕೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಹರಕೆಗಳು ನೆಕ್ಸ್ಟ್ ಜನರೇಷನ್ ಅಂತ ಬಂದಾಗ ಅವ್ರಿಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ ಗೊತ್ತಿಲ್ಲ, ಅದೇನಾಗತ್ತೆ ಶಾಪಗಳಾಗಿ ಪರಿವರ್ತನೆಗಳಾಗಿ ಹೋಗ್ಬಿಟ್ಟಿರತ್ತವೆ. ಆ ಶಾಪಗಳನ್ನ ವಿಮೋಚನೆ ಮಾಡ್ಕೋಬೇಕಾಗತ್ತೆ. ಕೆಲವೊಮ್ಮೆ ಯಾವ ದೇವರಿಗೆ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಮೊರೆಗೆ ಹೋಗ್ಬೇಕಾಗತ್ತೆ. ಯಾವ್ದಾದ್ರು ಬೇರೆ ದೇವರ ಬಳಿ ಮೊರೆ ಹೋಗ್ಬೇಕಾಗತ್ತೆ. ಅದನ್ನೇ ಹೇಳ್ತಾರೆ ಮೊರೆ ಬಿದ್ದ ದೇವರು ಅಂತ. ಇವ್ರು ಕುಲದೇವರು ಒಂದಾಗಿರ್ತಾರೆ ಅಂದ್ರೆ ಮನೆ ದೇವ್ರು ಒಂದಾಗಿರ್ತಾರೆ, ನಾನ್ ಮೊರೆ ಹೋಗಿದ್ದ ದೇವ್ರು ಇನ್ನೊಂದು ಅಂತ ಹೇಳ್ತಾರೆ. ಎಷ್ಟೊಂದ್ ಜನ ಬೇರೆ ದೇವರಿಗೆ ಮೊರೆ ಹೋಗಿ ನಾನು ಈ ತರ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅದರಿಂದ ಹೇಗಾದ್ರೂ ಹೊರಗೆ ಕರ್ಕೊಂಡ್ ಬಾ ಅಂತ ಹೇಳಿ ಅಲ್ಲಿ ಹೊಸ ಹರಕೆಯನ್ನ ಮಾಡ್ಕೊಂಡು ಅದನ್ನ ತೀರಿಸಲೇಬೇಕು, ಇಲ್ಲಾಂದ್ರೆ ಅಲ್ಲೊಂದು ಇನ್ನೊಂದು ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಾ. ಏನ್ ಮಾಡ್ದಿರೋ ಅದನ್ನ ನನಗೆ ಈ ತರ ತೊಂದರೆಗಳಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ, ಅದರಿಂದ ನನ್ನನ್ನು ಹೊರಗೆ ಕರ್ಕೊಂಡ್ ಬಾ. ಅಲ್ಲಿ ದೇವರುಗಳಿಗೆ ಕಂಡೀಷನ್ ಹಾಕಬಾರ್ದು ನೀವುಗಳು. ಎಲ್ಲಿ ಜನಗಳು ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ ಕಂಡೀಷನ್, ನನಗೆ ಹೀಗೇ ಆಗಬೇಕು, ಇವಾಗ್ಲೇ ಆಗಬೇಕು, ಆ ತರ ಮಾತ್ರ ಮಾಡಕ್ ಹೋಗ್ಬಾರ್ದು. ಭಗವಂತ ಯೋಚನೆ ಮಾಡ್ಬೇಕು, ಇವನನ್ನ ನಾನು ಯಾವ ರೀತಿ ವರ ಕೊಟ್ರೆ ಇವನ್ ಸಂತೋಷವಾಗಿರ್ತಾನೆ ಅಂತ ಭಗವಂತ ಸ್ವಲ್ಪ ತಲೆ ಕೆರ್ಕೋಬೇಕು. ಭಗವಂತನಿಗೆ ತಲೆ ಕೆರ್ಕೊಳ್ಳುವಂತ ಅವಕಾಶ ನಾವು ಕೊಡಬೇಕು. ಅದ್ ಬಿಟ್ಟು ನನಗೆ ಇದೇ ಮೂಮೆಂಟ್ ಅಲ್ಲಿ ಆಗೋಗ್ಬಿಡ್ಬೇಕು, ನನಗೆ ಹೀಗೆ ಆಗೋಗ್ಬಿಡ್ಬೇಕು, ಆ ತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಯಾವ್ದಾದ್ರು ನಿಮಗೆ ಇಷ್ಟ ದೇವರು ಅಂತ ಒಬ್ರು ಇರ್ತಾರೆ, ಅವ್ರ ಬಳಿ ಮೊರೆ ಹೋಗಿ ನೀವು ಯಾವ ಸಮಸ್ಯೆಯಿಂದ ಬಳಲ್ತಿದ್ದೀರಿ ಆ ಸಮಸ್ಯೆಯಿಂದ ಹೊರಗೆ ಕರ್ಕೊಂಡು ಬಂದ್ರೆ ಈ ರೀತಿಯ ಕೆಲಸಗಳನ್ನ ನಾನು ಮಾಡ್ತೀನಿ ಅಂತ ಹೊಸ ಹರಕೆಗಳನ್ನ ಮಾಡ್ಕೊಂಡು ಹಳೆಯ ಹರಕೆಗಳೆಲ್ಲಾನು ಸಹ ಇದರಲ್ಲೇ ತೀರ್ ಹೋಗ್ಬೇಕು ಅಂತ ಸಂಕಲ್ಪ ಮಾಡಿ ಅದನ್ನ ನೀವು ಮಾಡ್ಕೊಂಡ್ರೆ ಖಂಡಿತ ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ. ಇವಾಗ ನಾವು ಮತ್ತೆ ಮೊರೆ ಹೋಗ್ಬೇಕಾದ್ರೆ ನಮಗೆ ಈ ತರ ಅನುಕೂಲ ಆಗ್ಲಿ ಅಂತ ಕೇಳ್ಕೊಬೇಕಾ ಅಥವಾ ಹಳೆ ಹರಕೆ ಏನಿದೆ ತೀರಿಸಿದೀವಿ ಅಂತ ಅಷ್ಟೇ ಮಾತ್ರ ಕೇಳ್ಕೊಬೇಕಾ? ಹಳೆ ಹರಕೆಗಳು ನನಗಂತೂ ನೆನಪಿರೋ ಹಾಗೆ ಏನೂ ಇಲ್ಲ. ನನ್ನ ಪೂರ್ವಿಕರು ಮಾಡ್ಕೊಂಡಿರೋದು ನನಗೆ ಗೊತ್ತಿಲ್ಲ. ಏನೇ ಇದ್ರೂ ಎಲ್ಲ ಇದರಲ್ಲೇ ಬಗೆಹರಿಬೇಕು ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ವಿಜಯಲಕ್ಷ್ಮಿ ಅವರೇ. ಈಗ ಕೆಂಪೇಗೌಡ ಅಂತ ಸರ್ಜಾಪುರದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಹಾ ಸರ್, ಗುರುಗಳಿದ್ದಾರೆ, ಪ್ರಶ್ನೆ ಇದೆ ಕೇಳಿ. ನಮಸ್ಕಾರ ಗುರುಜಿ. ಹಾ ಹೇಳಿ. ಏನ್ ಅರ್ಥ ಮಾಡ್ಕೊಂಡಿದಾರೋ ಭಾರಿ ತೊಂದ್ರೆ ಆಗ್ತಾ ಇದೆ ನಮಗೆ. ತೊಂದ್ರೆ ಮೇಲೆ ತೊಂದ್ರೆ ಆಗ್ತದೆ. ಯಾರು ಏನ್ ಮಾಡಿರಂತ ಗೊತ್ತಾಗ್ತಾ ಇಲ್ಲ. ಯಾರ ನಮ್ ತಂದೆ ಮಾಡ್ಕೊಂಡವ್ರ ಏನ್ ಮಾಡಿರಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಮಾಟ ಸುಣ್ಯ ಭಯಂಕರ ಕಟ್ಟಾಗ್ತಂಗ ಆಗ್ಬಿಟ್ಟಿದೆ ಸಮಯ ನಮಗೆ. ಇವಾಗಷ್ಟೇನೆ ನಿಮ್ಮ ಸಮಸ್ಯೆಗೆ ವಿದ್ಯಾಶಂಕರ್ ಗುರೂಜಿ ಅವರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೂ ಒಂದು ಹೇಳ್ತೀನಿ ಕೇಳಿ. ನೀವು ಹರಕೆ ಮಾಡ್ಕೊಂಡ್ರು ಕೂಡ ದಯವಿಟ್ಟು ಎಲ್ರಿಗೂ, ನಿಮಗೆ ಅಲ್ಲ, ನೋಡ್ತಾ ಇರ್ತಕ್ಕಂತಹ ಎಲ್ಲಾ ವೀಕ್ಷಕರಿಗೂ ನಾ ಹೇಳೋದು ಒಂದು ಮಾತೇನು, ಒಂದು ಕಿವಿ ಮಾತು, ತಲೆತಲಾಂತರಗಳಿಗೆ ಹರಕೆಯನ್ನ ಮಾಡ್ಕೋಬೇಡಿ. ಕೆಲವರು ಅದೊಂದು ಮಾಡ್ಕೊಂಡ್ಬಿಡ್ತಾರೆ ಸಾಮಾನ್ಯವಾಗಿ. ಇವ್ರು ಹೇಳ್ದಂಗೆನೆ ನೆಕ್ಸ್ಟ್ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ಮಾಡ್ಕೊಂಡು ಹೋಗ್ತೀವಿ. ಆ ಮಗನೋ ಮೊಮ್ಮಗನೋ ಅಮೆರಿಕಾದಲ್ಲಿ ಇರ್ತಾನೆ, ಇಲ್ಲಿ ಅದಕ್ಕೆ ಹಾಗೆ 20-30 ವರ್ಷ ಪೆಂಡಿಂಗ್ ಇರುತ್ತೆ, ನಾನಾ ಸಮಸ್ಯೆಗಳು ಉದ್ಭವ ಆಗಿರುತ್ತೆ, ಏನಾಗಿದೆ ಅಂತಾನೆ ಗೊತ್ತಾಗಿರೋದಿಲ್ಲ. ಯಾಕಂದ್ರೆ ಹಾಗೆ 20-30 ವರ್ಷ ಆಗೋಗಿರುತ್ತೆ. ಈ ತರದೆಲ್ಲ ಆಗ್ತಕ್ಕಂಥದ್ದು ಇರುತ್ತೆ. ಅಂತದಕ್ಕೆಲ್ಲ ನಿಮ್ಗೆ ಒಂದೇ ಪರಿಹಾರ ಅಂದ್ರೆ, ನಮ್ಮ ಹಳೆಯ ಹರಕೆಗಳ ಅಕಸ್ಮಾತ್ ಏನಾದ್ರು ಇತ್ತು ಅಂದ್ರೆ ಅದೆಲ್ಲವನ್ನು ನಾವು ಇವಾಗ ಏನು ಒಂದು ಪೂಜೆ ಅಥವಾ ಯಥಾಶಕ್ತಿ ಸೇವೆ ಸಲ್ಲಿಸ್ತೀವಿ ಅದರೊಳಗೇನೆ ಎಲ್ಲವೂ ವಿಲೀನ ಆಗೋ ತರ ನಮಗೆ ಮಾಡಿ ಮುಂದಕ್ಕೆ ಅಭಿವೃದ್ಧಿಯನ್ನ ಮತ್ತೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದೇ ಇರಲಿ ಅನ್ನೋದನ್ನ ನೀವು ಕೇಳ್ಕೋಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಈಗ ಸುರೇಶ್ ಅಂತ ಕರೆ ಮಾಡಿದ್ದಾರೆ ಮಂಡ್ಯದಿಂದ. ಸರ್ ನಮಸ್ಕಾರ. ಹಾ ಸರ್, ಪ್ರಶ್ನೆ ಏನಿದೆ ಕೇಳಿ. ನಮ್ಮ ಹುಡುಗನ ಬಗ್ಗೆ ಅರ್ಕೆ ಎತ್ತೊಂದು ಕೇಳ್ಬೇಕಾಯ್ತು. ಕೇಳಿ ಸರ್. ಏನ್ ಕೇಳ್ಬೇಕಿತ್ತು ಹೇಳಿ. ನಮ್ಮ ಹುಡುಗನ ಒಂದು ಅರ್ಕೆ ಇತ್ತು. ಅದು ಸುಮಾರು 14 ವರ್ಷ
ಹುಡುಗನಿಗೆ. ಅದು ಹುಟ್ಟಕ್ಕೂ ಮುಂಚೆ ಅರ್ಜಿ ಕಟ್ಟಿದ್ದು, ಈಗ ತೀರ್ಥ ದೂರ ಇದೆ, ಏನ್ ಮಾಡಕ್ಕಾಗತ್ತೆ ಅಲ್ಲಿಗೆ ಹೋಗಕ್ಕೆ? ಸ್ವಲ್ಪ ಸ್ಪಷ್ಟವಾಗಿ ಹೇಳಿ. ಈ ನಮ್ಮ ಹುಡುಗನಿಗೆ ಡೇಟ್ ಆಫ್ ಬರ್ತ್ ಬಂದು ಅಲ್ಲ, ನೀವೇನಂತ ಆಯ್ಕೆ ಮಾಡ್ಕೊಂಡಿದ್ರಿ ಅದನ್ನ ಹೇಳಿ. ಅದೇ ಅವ್ನು ಹುಟ್ಟಕ್ ಮುಂಚೆ ಅರ್ಜಿ ಕಟ್ಕೊಂಡಿದ್ದೆ. ಏನಂತ? ಅದೇ ಗಂಡು ಮಗ ಆದ್ರೆ ಅಷ್ಟೇ ಸರಿ. ಅಂದ್ಬಿಟ್ಟು ಹರಕೆ ತೀರ್ಸಿದ್ದೀರಾ ತೀರ್ಸಿಲ್ಲ? ಭದ್ರಾವತಿಯಲ್ಲಿ ಮಾಡ್ಕೊಂಡಿದ್ದ ಹರಕೆ. ಅದಾದ್ಮೇಲೆ ಈಗ ನಾವು ಬೆಂಗಳೂರು ಬಂಡೆ ಕಡೆ ಬಂದ್ಬಿಟ್ವಿ. ಈಗ ಮತ್ತೆ ತೀರ್ಸ್ಬೇಕು ಅಂದ್ರೆ ಯಾವಾಗ ಸೂಕ್ತ ಅಂತ ಹೇಳ್ತಾರೆ ನೋಡಿ. ನಿಮಗೆ ಆಶೀರ್ವಾದ ಮಾಡಿರುವಂತಹ ದೇವ ಅಥವಾ ದೇವಿ ಯಾವ ಸ್ಥಳದಲ್ಲಿದ್ದಾನೋ ನೀವು ಅಲ್ಲಿಗೆ ಹೋಗಬೇಕಾಗುತ್ತೆ. ಮಂಡ್ಯದಿಂದ ಭದ್ರಾವತಿ ಏನು ಅಮೆರಿಕ ಅಷ್ಟು ದೂರ ಏನಿಲ್ಲ. ಆರಾಮವಾಗಿ 3 ರಿಂದ 4 ಗಂಟೆಗಳ ಪ್ರಯಾಣ. ನಿಮಗೆ ಅನುಕೂಲ ಮಾಡಿಕೊಟ್ಟಂಥವ್ರನ್ನ ನೀವು ಮರೆತು ಹೋದ್ರೆ ಎಷ್ಟು ತಪ್ಪಲ್ವಾ? ಏನು ಒಂದಿನ ಹೋಗುತ್ತೆ, ಹೋಗಿ ನಿಮ್ಗೆ ಅನುಕೂಲ ಮಾಡಿಕೊಟ್ಟಿರೋರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ ಬನ್ನಿ. ಅಷ್ಟಲ್ಲಿ ಏನೂ ಕಳ್ಕೊಳ್ಳೋದಿಲ್ಲ ಅಲ್ವಾ? ಎಲ್ಲೆಲ್ಲೋ ಸಮಯ ಹಾಳು ಮಾಡ್ತೀವಂತೆ, ಅಲ್ಲಿ ಕೂತ್ಕೊಂಡು ಸಿನಿಮಾ ಒಂದು 3 ಸಿನಿಮಾ ನೋಡಿದ್ರೆ ಒಂದಿನ ಮುಗ್ದೋಯ್ತು. ಅದ್ರ ಬದಲು ಅಲ್ಲೇ ಹೋಗಿ ದೇವರ ಹತ್ರ ಹೋಗಿ ನೀನು ಅನುಕೂಲ ಮಾಡಿಕೊಟ್ಟಿದ್ಯಾ, ನಿನ್ನ ಆಶೀರ್ವಾದ ನನ್ನ ಮೇಲೆ ಇರಲಿ, ನನ್ನ ಕುಟುಂಬವನ್ನು ಕಾಪಾಡು ಅಂತ ಕೇಳ್ಕೊಂಡು ಬರೋದ್ರಲ್ಲಿ ತಪ್ಪಿಲ್ಲ. ಭದ್ರಾವತಿಗೂ ಮಂಡ್ಯಕ್ಕೂ ತುಂಬಾ ಏನು ದೂರ ಏನಿಲ್ಲ, ಆರಾಮವಾಗಿ ಹೋಗಿ ಬರ್ಬಹುದು. ಫಸ್ಟ್ ಹೋಗಿ ಹರಕೆಯನ್ನು ತೀರಿಸಿ, ಇಲ್ಲಾಂದ್ರೆ ಅವನ ಮುಂದಿನ ಜೀವನಕ್ಕೆ ತೊಂದರೆ ಆದ್ರೂ ಸಹ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಮಕ್ಕಳಿಗಿಂತ ದೊಡ್ಡ ವಿಚಾರಗಳು ತಂದೆ ತಾಯಂದ್ರಿಗೆ ಬೇರೆ ಇನ್ನೇನು ಇರಲ್ಲ. ಆ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು, ಮುಂದೆ ಅವ್ರ ಜೀವನದಲ್ಲಿ ಯಾವುದೇ ತೊಂದರೆ ಆಗ್ಬಾರ್ದು. ನೋಡಿ, ಅಕಸ್ಮಾತ್ ಸಮಯ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಏನು ಅಚಾತುರ್ಯವಾಯ್ತು ನಿಮ್ಮ ಕುಟುಂಬದಲ್ಲಿ, ಇವಾಗ ನೀವು ಮಾಡ್ಕೊಂಡಿರುವಂತ ಹರಕೆಗಳು ನಿಮ್ಮಲ್ಲೇ ಉಳ್ಕೊಂಡು ಹೋಯ್ತು, ಅದು ನಿಮ್ಮ ಮಗನೂ ಗೊತ್ತಾಗಲ್ಲ. ನೋಡಿ, ಪರಂಪರೆ ಅದು ಫಾಲೋ ಆಗ್ಬಿಡತ್ತೆ. ಮುಂದಿನ ಜೀವನದಲ್ಲಿ ಅವನು ಕಷ್ಟ ಪಡಬೇಕಾಗತ್ತೆ. ಫಸ್ಟ್ ನೀವು ಆದಷ್ಟು ಬೇಗ ನೀವು ಎಲ್ಲಿ ಹರಕೆ ಮಾಡ್ಕೊಂಡಿದ್ರೋ ಅಲ್ಲಿ ಹೋಗಿ ಹರಕೆ ತೀರ್ಸ್ಕೊಂಡು ಬರೋದು ಬಹಳಷ್ಟು ಒಳ್ಳೇದು. ನಿಮ್ಮ ಕುಟುಂಬಕ್ಕೂ ನಿಮ್ಮ ಮಗನ ಭವಿಷ್ಯಕ್ಕೂ ಅದು ತುಂಬಾನೇ ಒಳ್ಳೇದಾಗತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡೋದಕ್ಕೆ. ಈಗ ಸಂಗೀತ ಅಂತ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಹಾ ಮೇಡಮ್, ಕೇಳಿ, ಪ್ರಶ್ನೆ ಏನಿದೆ? ಗುರುಗಳಿಗೆ ನಮಸ್ಕಾರಗಳು. ನಮಸ್ಕಾರ, ಹೇಳಿ. ಮತ್ತೆ ಒಂದು ಇದನ್ನ ಧರ್ಮಸ್ಥಳಕ್ಕೆ ಇಷ್ಟು ರೊಕ್ಕ ಹಾಕ್ತೇನೆ ನಾನು ಪ್ರತಿ ತಿಂಗಳು ಅಂತ ಹೇಳಿದ್ರಂತೆ. ಅದು ಆಮೇಲೆ ನಮಗ ಇಲ್ಲ ನೀನು ಹಿಂಗ ಹಾಕು ಅಂದ್ರು. ನನಗ ಈಗ ಅವ್ರನ್ನ ಮತ್ತೆ ಇಲ್ಲ, ಈಗಾಗಲೇ 5-6 ವರ್ಷ 10 ವರ್ಷದ ಮೇಲ್ಪಟ್ಟಾಗಿದೆ. ನನಗ ನೆನಪು ಹಾರಿ ಬಿಡ್ಬೇಕತ್ತದೆ. ತಿಂಗಳ 1 ಕಣೆ ಹಾಕು ಅಂತಂದು ಹೇಳಿದ್ರು. ನನಗ ಹಾಕ್ಲಿಕ್ಕೆ ನೆನಪಾಗೋದೇ ಇಲ್ಲ. ಅದು ದೋಷ ಕಾಡ್ತದ ಅಥವಾ ಹೆಂಗ್ ಮಾಡೋದು ಅಂತ ನಾ ಇಷ್ಟೊತ್ತು ಅದನ್ನೇ ಹೇಳ್ತಾ ಇದ್ದು. ನಾವು ನಾವು ಹೊತ್ಕೋಬೇಕೇ ಹೊರತು ಇನ್ನೊಬ್ಬರ ಮೇಲೆ ಅದನ್ನು ಹೇಳಬಾರ್ದು. ಸಾಮಾನ್ಯವಾಗಿ ಸುಮಾರು ಜನ ಮಾಡ್ತಕ್ಕಂಥದ್ದು ಇದೇನೆ. ತಾವೇನೋ ಹರಕೆ ಹೊತ್ಕೊಂಡಿರ್ತಾರೆ, ತಮಗೆ ವಯಸ್ಸಾಯ್ತು ಕೈಲಾಗಲ್ಲ ಅಂದ್ರೆ ಇನ್ನು ಮುಂದಕ್ಕೆ ನೀನು ಮಾಡು ಅಂತ ಹೇಳ್ತಾರೆ. ಅದೇ ಇನ್ನು ಮುಂದಕ್ಕೆ ನೀ ಮಾಡು ಅಂತ ಹೇಳ್ತಾರೆ. ಇನ್ನು ಮುಂದಕ್ಕೆ ನೀ ಮಾಡು ಅಂತ ಹೇಳಿದಾಗ ಆ ಮುಂದಕ್ಕೆ ನಿಮಗೆ ಮಾಡಕ್ ಆಗತ್ತೋ ಇಲ್ವೋ ಅನ್ನೋದನ್ನ ಅವ್ರು ಮುಂಚೆ ಯೋಚನೆ ಮಾಡಿರೋದಿಲ್ಲ. ನಿಮಗೆ ಮುಂದಕ್ಕೆ ಮಾಡಕ್ ಆಗತ್ತೋ ಇಲ್ವೋ ಅನ್ನೋದನ್ನ ಯೋಚನೆ ಮಾಡಿದೆ ಅಂದ್ರೆ ಡೈರೆಕ್ಟ್ ಆಗಿ ಅದು ಹೇಳುತ್ತೆ. ಅವ್ರಿಗೆ ಹೆಚ್ಚು ಕಮ್ಮಿ ಇವಾಗ ಹೋಗೋ ಕಾಲ ಬಂದಿದೆ ಅಂದ್ರೆ ನನ್ನ ಕಾಲ ತನಕ ನಾ ಮಾಡಿದ್ದೀನಿ, ಇನ್ನು ಮುಂದಕ್ಕೆ ನೀನು ವರ್ಷ ಹೋಗ್ಬಾ ಅಥವಾ ಇದು ತಿಂಗಳು ಈ ಥರ ಮಾಡ್ಕೊಂಬಾ, ಈ ಥರ ಎಲ್ಲ ಹೇಳ್ಬಿಟ್ಟಿರ್ತಾರೆ ಅವರು. ಅದೇನಾಗುತ್ತೆ ಅಂದ್ರೆ ಮನಸ್ಸಿನಲ್ಲಿ ಹಾಗೆ ಕೂತ್ಕೊಂಡಿರತ್ತದು. ನಾವು ಮಾಡಲಿಲ್ಲ ಅಂದ್ರೆ ಮನಸ್ಸಿನಲ್ಲಿ ಏನೋ ಒಂಥರ ಅಂಜಿಕೆ, ಅದು ಹೇಳಿದಾದ್ರೆ ನಾವು ಮಾಡಿಲ್ಲ ಅಂತ. ಮಾಡಕ್ಕೆ ನಮ್ಮ ಕೈಲಿ ಆಗ್ತಾ ಇರೋದಿಲ್ಲ. ಹೌದು ತಾನೆ? ಅದೇ ತಾನೇ ನಿಮ್ದು ಪ್ರಶ್ನೆ. ಅದಕ್ಕೆ ನೀವೇನ್ ಮಾಡ್ಕೊಳ್ಳಿ ಅಂದ್ರೆ ಯಾವುದೋ ಒಂದ್ಸತಿ ಹೋಗ್ಬಿಟ್ಟು ಬಂದ್ಬಿಟ್ಟು ಈ ತರ ನಮಗೆ ಹೇಳಿದ್ರು ನಮ್ಗೆ ಆ ತರ ಆಗ್ತಾ ಇಲ್ಲ, ದಯವಿಟ್ಟು ನಮಗೆ ಇದು ಒಂದ್ಸತಿ ನಾವು ಮಾಡಿದೀವಿ, ಇನ್ನು ಮುಂದಕ್ಕೆ ನಮ್ಗೆ ಯಾವಾಗದು ಆದರೆ ನಾವು ಮಾಡ್ತೀವಿ ಅಂತ ನೀವು ಹೇಳ್ಕೊಂಡು ಬಂದ್ಬಿಡಿ ಅಷ್ಟೇ. ಇನ್ನು ಮುಂದಕ್ಕೆ ನಮ್ಮ ಮಕ್ಕಳು ಮಾಡ್ತಾರೆ ಅಥವಾ ಇನ್ಯಾವುದೋ ಮಾಡ್ತಾರೆ ಅದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಸಾಮಾನ್ಯವಾಗಿ ಸುಮಾರು ಜನ ಮಾಡ್ತಕ್ಕಂತಹ ಒಂದು ತಪ್ಪು ಇದೇನೆ. ತಮ್ಮ ಅವಧಿ ಮುಗೀತು ಅಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಹೇರಕ್ ನೋಡ್ತಾರೆ ಅದನ್ನ. ಅದು ಖಂಡಿತವಾಗ್ಲೂ ಮಾಡಬಾರ್ದು ಅದನ್ನ. ಯಾಕೆಂದ್ರೆ ಅವ್ರಿಗೆ ಆಗತ್ತೆ ಆಗಲ್ವೋ ಗೊತ್ತಿರೋದಿಲ್ಲ. ಇವಾಗ ನಾಳೆ ನೀವು ನಿಮ್ಮ ಮಕ್ಕಳು, ಇವಾಗ ನಮ್ಮ ಮಗಂಗೆ 25 ವರ್ಷ ಆದ್ಮೇಲೆ ಅವ್ನು ಮಾಡ್ತಾನೆ ಅಂದ್ರೆ 23ನೇ ವರ್ಷಕ್ಕೆ ಅವನು ಅಮೆರಿಕಾದಲ್ಲಿ ಹೋಗಿ ಕೂತಿದ್ರೆ ನೀವೇನ್ ಮಾಡ್ತೀರಾ ಅವಾಗ? ಈ ಥರದ್ದೆಲ್ಲ ಆಗ್ತಕ್ಕಂಥದ್ದು ಇರುತ್ತೆ. ಅದಕ್ಕೋಸ್ಕರ ಅದನ್ನ ನೀವು ಒಂದೇ ಸತಿ ಹೋಗಿ ಬಂದ್ಬಿಟ್ಟು ಈ ತರ ಅನ್ಕೊಂಡಿದ್ರು ನಮಗೆ ಇನ್ನು ಮುಂದಕ್ಕೆ ಆಗೋದಿಲ್ಲ ಅದು. ಅದಕ್ಕೋಸ್ಕರ ದಯವಿಟ್ಟು ಯಥಾಶಕ್ತಿ ಕಾಣಿಕೆ, ತಪ್ಪು ಕಾಣಿಕೆ ಅಂತ ಹಾಕ್ಬಿಟ್ಟು ಅಲ್ಲಿ ಬಂದ್ಬಿಡಿ ಅಷ್ಟೇ. ಒಳ್ಳೆ ಥ್ಯಾಂಕ್ ಯು ಸಂಗೀತ, ಕರೆ ಮಾಡಿ ಮಾತನಾಡೋದಕ್ಕೆ. ಈಗ ಮೈಸೂರಿನಿಂದ ವೇದಾವತಿ ಅಂತ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಹಾ ಮೇಡಮ್, ಪ್ರಶ್ನೆ ಕೇಳಿ. ಹಲೋ, ಪ್ರಶ್ನೆ ಏನಿದೆ ಕೇಳಿ. ಹಲೋ ಗುರುಜಿ. ಹೇಳಿ. ನಮಸ್ತೆ, ಹೇಳಿ. ನಮ್ಮ ಯಜಮಾನ್ರು ತೀರೋಗೆ 2.5 ತಿಂಗಳಾಯ್ತು. ಸರಿ. ನಮ್ಮ ಮನೇಲಿ ಒಂಥರ ದೀಪದ ಬೆಳಕಿನಂಗೆ ಹೋಯ್ತು. ಅವ್ರು ಸಾಯೋದು 1 ವಾರ ಅಂದ್ಬಿಟ್ಟು ಒಂಥರ ದೀಪದ ಬೆಳಕಿನಂಗೆ ಹೋಯ್ತು. ಅದು ಏನು ಅಂತ ಗೊತ್ತಾಗ್ಲಿಲ್ಲ ಗುರುಜಿ ನಮ್ಗೆ. ಅದು ಎಷ್ಟು ಗಂಟೆ ರಾತ್ರಿ ಏನಾದ್ರು ಆಗಿತ್ತಾ, ಹಗಲಲ್ಲ? ಬೆಳಗಿನ ಜಾವದಲ್ಲಿ ಅವ್ರು ಹೊರಗಡೆ ಹೋದ್ರು. ಹೊರಗಡೆ ಹೋದಾಗ ಆ ರೀತಿ ಆಯ್ತು ಗುರುಜಿ.
ಕೆಲವೊಂದು ಏನಾಗುತ್ತೆ, ಕೆಲವೊಂದು ಸೂಕ್ಷ್ಮಗಳನ್ನ ಮುಂಚಿತವಾಗಿಯೇ ಭಗವಂತ ನಮ್ಗೆ ಅರ್ಥ ಮಾಡಿಸಿರ್ತಾನೆ. ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವೆಲ್ಲೋ ಎಡೋಗ್ಬಿಟ್ಟಿರ್ತೀವಿ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಬೆಳಗಿನ ಜಾವ ಅಂತ ಅಂದಾಗ ಇನ್ನೊಂದು ಆಗ್ತಾನೆ ನಮ್ಗೆ ನಿದ್ದೆ ಮಂಪ್ರು ಸಹ ಇರುತ್ತೆ. ಅಥವಾ ಬೆಳಕಿನ ಚಾ ಏನೋ ಅಥವಾ ಬೇರೆ ಯಾವ್ದು ಸ್ಟ್ರೀಟ್ ಲೈಟ್ದೋ ನಮಗೂ ಗೊತ್ತಾಗೋದಿಲ್ಲ ಅಲ್ವಾ? ಇಲ್ಲ ಗುರುಜಿ, ಅದೊಂಥರ ದೀಪದ ಬೆಳಕು ನಂಗೆ ಹೋಯ್ತು. ನಾನು ಮೊಬೈಲ್ ಏನಾರು ಹಾಕಿದಾರ ಅನ್ಬಿಟ್ಟು ಇದ್ ಮಾಡ್ದೆ, ಏನು ಇಲ್ಲ. ನಮ್ಮ ಮಗ ಮಲ್ಗೆ ಇದ್ರು, ನಮ್ಮ ಯಜಮಾನ್ರು ಹೊರಗಡೆ ಹೋದ್ರು. ಇದಾಗಿ ಒಂದ್ ವಾರ ಕಾಕತಾಳೀಯ ಕಾಗೆ ಕೂತ್ಕೊಳ್ಳೋದಕ್ಕೂ ರೆಂಬೆ ಮುರಿಯೋದಕ್ಕೂ ಒಂದೇ ಇರುತ್ತೆ. ಎಲ್ಲದಕ್ಕೂ ನಾವು ಸಿಂಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ ತಲೆ ಕೆಟ್ಟ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಇವಾಗ ಆಗಿರೋ ಘಟನೆಗಳನ್ನ ಬಿಟ್ಟು ಮುಂದೆ ನಮ್ ಜೀವನವನ್ನ ನಾವು ನಡ್ಸ್ಕೊಂಡು ಹೋಗ್ಬೇಕಾಗತ್ತೆ. ಬೆಳಕಿನ ಹಾಗೆ ಹೋಯ್ತು, ಯಾಕಂದ್ರೆ ಬೆಳಗಿನ ಜಾವ ನಿದ್ರೆ ಮಂಪ್ರು ಏನೇನ್ ಕಾಣಿಸ್ತೀವೋ ಅಥವಾ ಕೆಲವೊಮ್ಮೆ ಏನಾಗುತ್ತೆ, ಏನೋ ನಿಂತ್ಕೊಂಡಿದೆ ಅಂತಾನೆ ಅನ್ನಿಸ್ಬಿಡತ್ತೆ. ಬಟ್ ಆದ್ರೆ ಅವಾಗ ಏನಾಗುತ್ತೆ, ನಮ್ಗೆ ಒಂದು ನಿದ್ದೆ ಮಂಪರ್ಗಳಲ್ಲಿ ಬೇರೆ ಏನೋ ಕಾಣಿಸಿದ್ದು ಅಥವಾ ನಮ್ಗೆ ಇನ್ನೊಂದು ಬೇರೆ ರೀತಿ ಕಾಣಿಸುವಂತ ಸಾಧ್ಯತೆಗಳು ಇರ್ತವೆ. ಅದನ್ನೆಲ್ಲ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಸುಮ್ನೆ ಆ ಬೆಳಕಿನ ಛಾಯೆ ಹೋಯ್ತು, ಅದಕ್ಕೆ ನನ್ನ ಗಂಡ ಸತ್ ಹೋಗ್ಬಿಟ್ರು, ಅದನ್ನೆಲ್ಲ ತಲೆಗೆ ಹಾಕೊಳಕ್ ಹೋಗ್ಬೇಡಿ. ಅವ್ರ ಆಯುಷ್ಯಿತ್ತು ಅಥವಾ ಅವ್ರಿಗೆ ಗಳಿಗೆ ಬಂದಿತ್ತು, ಹೋಗಿದ್ದಾರೆ ಅಷ್ಟೇ ಹೊರತು ಇನ್ನ ನಿಮ್ ಮುಂದೆ ಜೀವನ ಸಾಗಿಸ್ಕೊಂಡು ಹೋಗ್ಬೇಕಾದವ್ರು ನೀವು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿ. ಮಕ್ಕಳಿರ್ತಾರೆ, ಮಕ್ಕಳ ಜೀವನದ ಬಗ್ಗೆ ಯೋಚನೆ ಮಾಡಿ. ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನೀವ್ ಆಮೇಲೆ ಆಸ್ಪತ್ರೆ ಸೇರ್ಕೋಬೇಕಾಗತ್ತೆ. ಮಕ್ಕಳನ್ನ ಯಾರು ಗಮನ ಕೊಡೋಕೆ ಯಾರು ಇರಲ್ಲ. ಯಾಕಂದ್ರೆ ಮನೆಯಲ್ಲಿ ತಾಯಿ ಅನ್ನಂತವಳು ತುಂಬಾನೇ ಮುಖ್ಯ. ತಾಯಿ ಬೇಕೇ ಬೇಕು. ನೀವ್ ಅದನ್ನೆಲ್ಲ ಯೋಚನೆ ಎಲ್ಲ ಬದಿಗಿಟ್ಟು ಮಕ್ಕಳ ಕಡೆ ಗಮನ ಕೊಡಿ, ಮುಂದಿನ ಜೀವನದ ಕಡೆ ಗಮನ ಕೊಡಿ. ಓಕೆ, ಥ್ಯಾಂಕ್ ಯು ವೇದಾವತಿ ಅವರೇ ಕರೆ ಮಾಡಿ ಮಾತನಾಡಿದಕ್ಕೆ. ಈಗ ಚಿತ್ರದುರ್ಗದಿಂದ ಪ್ರವೀಣ್ ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ಹಾ ಸರ್, ಕೇಳಿ, ಪ್ರಶ್ನೆ ಏನಿದೆ? ನಾವು ಅರ್ಕೆ ಕಟ್ಕೊಂಡಿದ್ವಿ. ಎಸ್, ಮಾತಾಡಿ, ಗುರುಗಳಿದ್ದಾರೆ. ಎಸ್ ಗುರುಗಳು ಹೇಳಿ ಸರ್. ಅರ್ಕೆ ಕಟ್ಕೊಂಡಿದ್ವಿ ನಾವು. ಅದು ಏನು ಫಲಸ್ತಿಲ್ಲ, ಅದು ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಅಲ್ಲ, ಏನ್ ಹರಕೆ ಮಾಡ್ಕೊಂಡಿದ್ದೀರಾ ನೀವು? ನಾವು ಅದೇ ಕೆಲ್ಸ ಸಿಕ್ಕಿದ್ರೆ ಅಂತ ಮಾಡ್ಕೊಂಡಿದ್ವಿ, ಕೆಲ್ಸ ಸಿಗ್ಬೇಕು ಅಂತ. ಅದು ಅರ್ಕೆ ನಾವು ತೀರ್ಸಿಲ್ಲ, ಏನು ಕೆಲ್ಸನೂ ಸಿಗ್ಲಿಲ್ಲ. ಅದೇ ಫೋನ್ ಮಾಡಿದ್ವಿ. ಅಲ್ಲ, ಇವಾಗ ಕೆಲಸ ಸಿಕ್ಕಿದ್ರೆ ನಾವ್ ಏನೋ ಒಂದು ದೇವರ ಸೇವೆ ಮಾಡ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ದೀರಾ ನೀವು. ಕೆಲಸ ಸಿಕ್ಕಿಲ್ಲ ಇನ್ನು ಅಂದ್ಮೇಲೆ ನೀವು ಹರಕೆ ತೀರ್ಸೋಂತ ಇನ್ನೂ ಇದೇ ಬಂದಿಲ್ಲ. ಅವಾಗ ಕೆಲಸ ಸಿಕ್ಕಿದ ಮೇಲೆ ತಾನೇ ನೀವು ಹರಕೆ ಮಾಡ್ಕೊಂಡಿರೋದು. ಕೆಲಸ ಸಿಕ್ಕಿದ ಮೇಲೆ ಹರಕೆ ತೀರಿಸಬೇಕಾದ ಹೊತ್ತು ಕೆಲಸ ಸಿಕ್ಕಕ್ಕೆ ಮುಂಚೆ ನೀವೇನ್ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ನೀವೇ ಹೇಳುತ್ತ ಪ್ರಕಾರ ಕೆಲಸ ಸಿಕ್ಕಿದ ಮೇಲೆ ನಾ ಇಂಥದ್ದು ಏನೋ ಒಂದು ದೇವರಿಗೆ ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೀರಾ. ಮತ್ತೆ ಅದನ್ನೇ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಕೆಲಸ ಆದಷ್ಟು ಬೇಗ ಸಿಕ್ಕಿದ ಮೇಲೆ ಆ ನಿಮ್ಮ ಹರಕೆ ಏನು ನೀವು ಅನ್ಕೊಂಡಿದ್ದೀರ ಅದನ್ನು ಆದಷ್ಟು ಬೇಗ ಪೂರೈಸಿ. ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡೋದಕ್ಕೆ. ಎಸ್, ಕಡೆಯದಾಗಿ ಏನ್ ಹೇಳ್ತೀರಿ? ಅದೇ, ಯಾವತ್ತು ಹರಕೆ ಮಾಡ್ಕೋಬೇಕಾದ್ರೆ ಜನಗಳು ತಮ್ಮ ಇತಿಮಿತಿಗಳಲ್ಲಿ ಹರಕೆ ಮಾಡ್ಕೋಬೇಕು. ಮತ್ತೆ ಒಂದು ಒಳ್ಳೆ ಪಾಯಿಂಟ್ ಅನ್ನು ಹೇಳಿದ್ರು ವಿದ್ಯಾಶಂಕರ್ ಅವರು. ನಮಗೆ ಯಾರಿಗೋ ಒಳ್ಳೇದಾಗಿದೆ ಅಂತ ಸುಮಾರು 100 ಜನಕ್ಕೆ ಇನ್ನೊಬ್ರು ಹೇಳಿರ್ತಾರೆ. ಅದು ನೀವು ಹೋಗಿ ಆಗ್ಬಿಡುತ್ತೆ. ಖಂಡಿತವಾಗ್ಲೂ ಆಗಲೇಬೇಕು ಅನ್ನೋದೇನಿಲ್ಲ. ಒನ್ ಮ್ಯಾನ್ಸ್ ಫುಡ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್ ಅಂತ ಹೇಳ್ತೀವಿ ನಾವು. ಹಾಗೆ ಒಬ್ಬರು ಅವ್ರಿಗೆ ಅದು ಹೊಂದಿರ್ಬೋದು, ಇನ್ನೊಬ್ರು ಹೊಂದಲೇಬೇಕು ಅನ್ನೋದೇನಿರೋದಿಲ್ಲ. ಸೊ ನಿಮ್ಮದನ್ನ ನೀವು ನೋಡ್ಕೊಳ್ಳಿ, ಮತ್ತೆ ನಿಮ್ಮ ಒಂದು ನಂಬಿಕೆ ಮೇಲೆ ನೀವು ಜೀವನ ಮಾಡಿ ಅಂತ ನಾನು ಹೇಳ್ತೇನೆ. ಎಸ್, ವಿದ್ಯಾಶಂಕರ್ ಗುರುಗಳ ಕಡೆಯದಾಗಿ ಇಲ್ಲಿ ನೋಡಿ, ಹರಕೆಗಳನ್ನ ಅವರವರ ವ್ಯಾಪ್ತಿಯ ಅನುಸಾರವಾಗಿ, ಅವರ ಶಕ್ತಿಯ ಅನುಸಾರವಾಗಿ, ಅವರ ಬುದ್ಧಿಯ ಅನುಸಾರವಾಗಿ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಅದನ್ನ ತೀರಿಸ್ಕೋಬೇಕಾಗತ್ತೆ. ತೀರಿಸ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಸಮಸ್ಯೆಗಳು ಬಂದೇ ಬರ್ತವೆ. ಬಟ್ ಏನಂದ್ರೆ, ಏನೇ ಹರಕೆ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳೋದು ಬಹಳಷ್ಟು ಒಳ್ಳೇದು. ನಾನು ಇಂಥ ದೇವರ ಹತ್ರ ಇಂಥ ಹರಕೆಯನ್ನ ಮಾಡ್ಕೊಂಡಿದ್ದೆ, ಆಗ ಬರೆದಿಟ್ಕೊಂಡಾಗ ನನ್ನ ತಲೆನಲ್ಲಿ ನೆನಪಿಲ್ಲದೆ ಇದ್ರು ಪುಸ್ತಕದಲ್ಲಿರತ್ತೆ, ನೋಡಿದ ತಕ್ಷಣ ನೆನಪಾಗತ್ತೆ. ಬರೆದಿಟ್ಕೊಳ್ಳೋ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ. ಖಂಡಿತ ಅದು ನಿಮ್ಮ ಮುಂದಿನ ಜೀವನಕ್ಕೂ ಒಳ್ಳೇದು. ಅದನ್ನ ಪರಂಪರೆಯಾಗಿ ಬೆಳೆಸ್ಕೊಂಡು ಹೋಗೋದಕ್ಕೆ ಬೇಡ. ಆ ಕೆಲಸ ಆಗ್ಬೇಕಾ, ಆ ಕೆಲಸ ಆಗ್ಬೇಕು, ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕು ಹೊರತು ಬೆಳೆಸ್ಕೊಂಡು ಹೋಗುವಂತ ಕೆಲಸಗಳನ್ನಂತೂ ಮಾಡ್ಕೋಬೇಡಿ. ಓಕೆ, ಇಷ್ಟೊತ್ತರೆಗೂ ಸುದೀರ್ಘವಾದಂತಹ ಒಂದು ಚರ್ಚೆಯಲ್ಲಿ ಭಾಗಿಯಾದ್ರೆ ಹರಕೆಯ ಒಂದು ಮಹತ್ವ ಏನು, ತೊಂದರೆಗಳು, ಅನಾನುಕೂಲಗಳು ಏನಾಗುತ್ತೆ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇಬ್ರು ಕೂಡ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ಹರಕೆಯಿಂದ ಆಗುವಂತಹ ತೊಂದರೆಗಳು ಅಥವಾ ಅನಾಹುತಗಳು, ಹರಕೆಯನ್ನ ಮಾಡ್ಕೊಂಡ್ರೆ ಅದನ್ನ ಯಾವ ರೀತಿಯಾಗಿ ಚಾಚುಚಪ್ತೆ ನಾವು ಪಾಲಿಸಬೇಕಾಗತ್ತೆ ಅನ್ನುವಂತಹ ಒಂದು ವಿಚಾರವನ್ನ ಇದಾಗುತ್ತೆ ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನ್ಯೂಸ್ ಎಕ್ಸ್ ಕನ್ನಡ. ಸುದ್ದಿ ಗದ್ದಲವಲ್ಲ.